ಸ್ನೇಹಿತರ, ವೆಲ್ಕಮ್ ಬ್ಯಾಕ್ ಟು ವಿವೇಕಾನಂದ್ IAS ಮತ್ತು KS ಅಕಾಡೆಮಿ. ಯಾರು ಮೊದಲ ಬಾರಿಗೆ ಬಂದಿರಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ ನಮ್ಮ ಚಾನಲ್ನ. ಜೀವನದಲ್ಲಿ ಹೆಲ್ಪ್ಫುಲ್ ಆಗ್ತದ ಅಂತ ಹೇಳಕ್ ಇಷ್ಟಪಡ್ತೀವ್ರಿ. ಇವತ್ತು ನೋಡೋಣ ಸ್ನೇಹಿತರ, ಯಾರ್ಯಾರು ಅಗ್ನಿವೀರ್ ಮಿಷನ್ನ ಇಟ್ಕೊಂಡಿರಿ, ಮೀನ್ಸ್ ಇಂಡಿಯನ್ ಆರ್ಮಿಗೆ ಪ್ರಾಮಾಣಿಕ ಪ್ರಯತ್ನ ಪಡಕತ್ತೀರಿ ಅವರ ಬಗ್ಗೆ ಶುರು ಮಾಡೋಣ ಸ್ನೇಹಿತರ. ಭಾಳ ಜನ ಕೇಳಕತ್ತೀರಿ ಈ ವಿಡಿಯೋನ 2025 ಮಿಷನ್ ಅಗ್ನಿವೀರ ಬೆಳಗಾವಿ ಯಾರಣ ಆಗಿರ್ಬೋದು, ಮಂಗಳಾರ ಯಾರಣ ಆಗಿರ್ಬೋದು, ಫುಲ್ ನೋಟಿಫಿಕೇಶನ್ ಹಿಡಿದು ಎಕ್ಸಾಮ್ ಯಾವ ಸಿಲೆಬಸ್ ಇತ್ತು, ಯಾವ ಬುಕ್ಸ್ ಓದಬೇಕು, ಪ್ರತಿಯೊಂದನ್ನು ಮಾಹಿತಿ ಲೈನ್ ಬೈ ಲೈನ್ ಇವರನ್ನೇ ಕೊಡ್ತಾ, ಯಾವಾಗ ಅಪ್ಲಿಕೇಶನ್ ಕರಿತಾರ, ಯಾವಾಗ ಎಂಡ್ ಡೇಟ, ಯಾವಾಗ ಸ್ಟಾರ್ಟ್ ಆಗ್ತಾವ, ಮತ್ತು ಯಾವಾಗ ಎಕ್ಸಾಮ್ ಇರ್ತಾವ, ಯಾವ ಬುಕ್ಸ್ನ ಓದಬೇಕು, ಕನ್ನಡ ಮಾಧ್ಯಮದಲ್ಲಿ ಯಾವ ಬುಕ್ಸ್ ಅದಾವ, ಇಂಗ್ಲೀಷ್ ಮಾಧ್ಯಮದಲ್ಲಿ ಯಾವ ಬುಕ್ಸ್ ಅದಾವ, ಕ್ವಶನ್ ಪೇಪರ್ ಮಾಡಲ್ ಏನಿರ್ತದೆ, ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಯಾರು ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗಬೇಡ್ರಿ. ಸ್ಕಿಪ್ ಮಾಡಿ ಏನಾದರೂ ಮಾಹಿತಿ ಮಿಸ್ ಆದಲ್ಲಿ ನಾನು ಜವಾಬ್ದಾರನಲ್ಲ. ಶುರು ಮಾಡೋಣ ಬನ್ರಿ ಸ್ನೇಹಿತರ. ಮತ್ತೊಮ್ಮೆ ನಮ್ಮ ನಿಮ್ಮೆಲ್ಲರ IAS ಮತ್ತು KS ಅಕಾಡೆಮಿಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಸ್ನೇಹಿತರ. ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್ ವಿತ್ ಫುಲ್ ಜೋಶ್ ಆ್ಯಂಡ್ ಫುಲ್ ಎಂಥೂಸಿಯಾಸ್ಟಿಕ್. ಸ್ನೇಹಿತರ, ಇದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ IAS ಮತ್ತು KS ಅಕಾಡೆಮಿ. ಹಲವು ಅಂದರೆ ಆ್ಯಕ್ಚುಲಿ 1 ಇಯರ್ ಬ್ಯಾಕ್ ಈ ವಿಡಿಯೋನ ನಾನು ಹಾಕಿದ್ದೀನಿ ರೀ. ಅಂದರೆ 1 ಇಯರ್ ಪೂರ್ತಿ ಬ್ಯಾಕ್ ಆಗಿಲ್ಲ, 11 ಮಂತ್ಗಳು. ಆರ್ಮಿ ಅಭ್ಯರ್ಥಿಗಳು ಒಮ್ಮೆ ವಿಡಿಯೋ ನೋಡಿ ನಿಮ್ಮ ಬದುಕು ಬದಲಿಸುವ ವಿಡಿಯೋ. ಪಾಸ್ ಆದವರು ಸಹ ನೋಡ್ರಿ, ಫೇಲ್ ಆದವ್ರು ನೋಡ್ರಿ. ಬೆಳಗಾಂ AR ರಿಸಲ್ಟ್ ಹೌ ಟು ಚೆಕ್ ಇನ್ಫಾರ್ಮೇಷನ್ ಸಹ ನಾನು ಕೊಟ್ಟಿದ್ದೀನಿ ರೀ. ಬೆಳಗಾಂ ARದ ರಿಸಲ್ಟ್ ಬಂದಿತ್ತು ಯಾವಾಗ ಅಂದರೆ ಆಗಸ್ಟ್ ತಿಂಗಳು ಅನ್ಸುತ್ತೆ, ನನ್ನ ಅನಿಸಿಕೆ ಪ್ರಕಾರ ಆಗಸ್ಟ್ನಲ್ಲಿ ಬಂದಿತ್ತು. ಇವಾಗ ಈ ವಿಡಿಯೋದಲ್ಲಿ ಶಾರ್ಟ್ ಲಿಸ್ಟ್ ಬರ್ತದೆ ಸ್ನೇಹಿತರೆ. ನಿಮ್ಮದು ಸಹ ಆ ಶಾರ್ಟ್ ಲಿಸ್ಟ್ನಾಗ ಕೆಲವು ಜನ ಏನಾಗಿದ್ರು ಫೇಲ್ ಆಗಿದ್ರು. ಅವ್ರಿಗೆ ಏನು ಮಾಡಬೇಕು ಅವ್ರು ಅವಾಗ ಹೇಳಿದ್ದೀನಿ. ನೀವು ಈಗಿಂತ ಪ್ರಿಪ್ರೇಷನ್ ಶುರು ಮಾಡಿರಿ ಅಂತ. ಅವಾಗಂತ ಯಾರು ಪ್ರಿಪ್ರೇಷನ್ ಮಾಡಿರಿ ಅವ್ರಿಗೆ ವೆರಿ ಗುಡ್ ಸ್ನೇಹಿತರ. ಇನ್ನು ಟೈಮ್ ಶಾರ್ಟ್ ಹಾಕಿ ಈಗ ಹೇಗೆ ಪ್ರಿಪ್ರೇಷನ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ದಿಸ್ ಇಸ್ ಕಾಲ್ ವಿವೇಕಾನಂದ IAS ಮತ್ತು KS ಅಕಾಡೆಮಿ. ಇವೆಲ್ಲ ಇಲ್ಲಿ ಸಹ ಅದೇ ಐತಿ ಸ್ನೇಹಿತರ. ಇಂಡಿಯನ್ ಆರ್ಮಿ ಅಪ್ಲಿಕೇಶನ್ನು, ರಿಸೆಕ್ಟು, ಸೆಲೆಕ್ಟು, ಶಾರ್ಟ್ ಲಿಸ್ಟು, ಇದರ PDF ಸಹ ನಮ್ಮ ಟೆಲಿಗ್ರಾಮ್ ಆಗಿರ್ಬೋದು ಮತ್ತು ನಮ್ಮ ವಾಟ್ಸಪ್ ಚಾನಲ್ನೆಲ್ಲ ಹಾಕ್ತೀನಿ ರೀ. ಓಕೆ, ನೋಡ್ಕೊಳ್ರಿ. ನಾನು ನೆಕ್ಸ್ಟ್ ಸ್ನೇಹಿತರ, ಈಗ ಕಾದು ನೋಡುತ್ತಿರುವ ಆರ್ಮಿ ಅಭ್ಯರ್ಥಿಗಳ ಯಾವನಂದ್ರೆ ನೋಟಿಫಿಕೇಷನ್ಗಿಂತ ಮೊದಲು ಏನು ಮಾತಾಡೋಣ, ಫೈನಲ್ ಲಿಸ್ಟ್ ಮಾತಾಡೋಣ. ಈ ಫೈನಲ್ ಲಿಸ್ಟ್ ಯಾರ್ದಂತಂದರೆ ಬೆಳಗಾಂ ARದವ್ರು ಫೈನಲ್ ಲಿಸ್ಟಿನ ಬಂದಿಲ್ಲ, ಮತ್ತು ವುಮನ್ ಮಿಲಿಟರಿ ಪೊಲೀಸ್ದವ್ರದ್ದು ಫೈನಲ್ ಲಿಸ್ಟಿನ ಬಂದಿಲ್ಲ. ಇದು ಸಹ ಇನ್ಕ್ಲೂಡ್ ಇಂಡಿಯನ್ ಆರ್ಮಿ. ಇವನ್ ಅಗ್ನಿವೀರ್ ಸ್ಕೀಮಲ್ಲಿ ಬರ್ತೀರಿ, ಆ ಅಗ್ನಿವೀರ್ ಸ್ಕೀಮಲ್ಲೇ ಇವು ಬೋತ್ ಆಫ್ ಕಾಂಬಿನೇಷನ್ ಆಗಿರ್ತಾವ. ವುಮನ್ ಮಿಲಿಟರಿ ಇವು ಬಿಟ್ಟು ಬಿಡ್ರಿ, ಈಗ ಅದರ ಬಗ್ಗೆ ಮಾತನಾಡೋದು ಬೇಡ. ಯಾಕಂದ್ರೆ ರೀಸೆಂಟ್ಲಿ ರ್ಯಾಲಿ ನಡೀತದ, ಅದರ ಬಗ್ಗೆ ಮಾತನಾಡೋದು. ಒನ್ಲಿ ಫಾರ್ ಪುರುಷರ ಬಗ್ಗೆ ಫೈನಲ್ ಲಿಸ್ಟ್ ಬೆಳಗಾಂ ARದು ಯಾವಾಗ ಬರ್ತದೆ ಸ್ನೇಹಿತರೆ? ಇದು ಜನವರಿ. ನಿಮಗೆ ಜನವರಿ, ನನ್ನ ಅನಿಸಿಕೆ ಪ್ರಕಾರ ಜನವರಿ 25 ಹಿಡಿದು ಫೆಬ್ರವರಿ 10 ಮಟ್ಟ ಈ ಎರಡರಲ್ಲಿ ಬರಬಹುದು, ಅಥವಾ ಅದಕ್ಕಿಂತನೂ ಬೇಗ ಬರ್ಬೋದು, ಅಥವಾ ಅದಕ್ಕಿಂತ ಲೇಟ್ ಆಗ್ಬೋದು. 100% ತನಕ ಯಾರಿಗೂ ಹೇಳಕ್ಕೆ ಬರಲ್ಲ ಸ್ನೇಹಿತರ. ಅಂದಾಜಿನ ಪ್ರಕಾರ, ಹೋದ ವರ್ಷ ಅಂದಾಜಿನ ಪ್ರಕಾರ ಹೇಳಕತ್ತೀನಿ. ಇಂತಿನ ಎಷ್ಟು ಏನಾಯಿತು ಬೆಳಗಾಂ ARದವ್ರದ್ದು ಶಾರ್ಟ್ ಲಿಸ್ಟ್, ಫೈನಲ್ ಶಾರ್ಟ್ ಲಿಸ್ಟ್ ಉಳಿತು. ಇನ್ನು ನೀವು ಹೆಂಗದಿರಿ, ಈಗಿನವ್ರು ರೀಸೆಂಟ್ಲಿ ಏನು ಮಾಡ್ಬೇಕಂತ ಕೇಳ್ತೀರಿ. ಈಗಿನವ್ರು ಏನೂ ಮಾಡೋದು ಬೇಡ, ನೀವು ಏನೂ ಮಾಡೋದು ಬೇಡ. ನಿಮ್ಗೆ ವಿಶ್ವಾಸ ಇತ್ತಂತಂದ್ರೆ ಭಾಳ ಒಳ್ಳೆಯದು. ಇಲ್ಲಾಗಿತ್ತು, ಏಜ್ ಇತ್ತು ಅಂತಂದ್ರೆ ನೀವು ಅಪ್ಲಿಕೇಶನ್ ಹಾಕಿದ್ರಿ ಅಂತ ಮತ್ತು ನೀವು ನೋಟಿಫಿಕೇಶನ್ಗೆ ಎಲಿಜಿಬಲ್ ಇದ್ರಿ, ರೆಡಿ ಇದ್ರಿ, ನೀವು ಸಹ ಮತ್ತು ಕಂಟಿನ್ಯೂ ಎಜುಕೇಷನ್ ಇಡಬೇಕಾಗ್ತದೆ ಸ್ನೇಹಿತರೆ. ನೀವೇನು ಮಾಡಬೇಕಾಗ್ತದೆ, ಮತ್ತು ನಿಮ್ಮ ಸ್ಟಡಿಯನ್ನು ಶುರು ಮಾಡಬೇಕಾಗ್ತದೆ. ಟೈಮ್ ಅನ್ಕ ಅಗದಿ ಅಂದರೆ ಅಗದಿ ಕರೆಕ್ಟ್ ನಿಮಗೆ ಸಿಗೋದು 1 ತಿಂಗಳು ಮಾತ್ರ. 1 ತಿಂಗಳ, ಯಾವ ತಿಂಗಳ ನೋಟಿಫಿಕೇಶನ್ ಆಗ್ತದೆ, ಯಾವ ತಿಂಗಳಾಗ ಎಕ್ಸಾಮ್ ನಡೀತದೆ ಎಂದು ಸಂಪೂರ್ಣವಾದ ಮಾಹಿತಿಯಿಂದ ಹೇಳೋಣ. ಫೈನಲ್ ನೋಟಿಫಿಕೇಶನ್ ಬಿಟ್ಟು ನೋಟಿಫಿಕೇಶನ್ ಯಾವಾಗ ಆಗ್ತದೆ, ಇಂಡಿಯನ್ ಆರ್ಮಿ ಅಥವಾ ಅಗ್ನಿವೀರ್ದು ನಮ್ಮ ಮೇಲ್ ಪೀಪಲ್ಸ್ ಬೆಳಗಾಂ AR ಶಾರ್ಟ್ ಲಿಸ್ಟ್ ಯಾವಾಗ ಬರ್ತದೆ ಅನ್ನೋದನ್ನು ಫೋಕಸ್ ಮಾಡಿದಾಯಿತು. ಇನ್ನು ನೋಟಿಫಿಕೇಶನ್ ಬಗ್ಗೆ ಮಾಹಿತಿ ನೋಡ್ತಾ ಹೋಗೋಣ. ಲೆಟ್ಸ್ ಸ್ಟಾರ್ಟ್ ಸ್ನೇಹಿತರ. ಇಂಡಿಯನ್ ಆರ್ಮಿ ನೋಟಿಫಿಕೇಶನ್ ಯಾವಾಗ ಆಗ್ತದೆ ಅನ್ನೋಕ್ಕಿಂತ ಮುಂಚೆ ಏನೇನು ಸಿಲೆಬಸ್ ಐತಿ, ಯಾವ ಕ್ಲಾಸ್ಗಳು ನೋಡ್ಬೋದು, ಎಕ್ಸಾಮ್ ಯಾವಾಗ ಇರ್ತದ, ಓಕೆ ಎಲ್ಲ ನಾನು ನೋಡ್ತಾ ಹೋಗೋಣ ಸ್ನೇಹಿತರ. ಇಲ್ಲಿ ನಿಮಗೆ ನೋಟಿಫಿಕೇಶನ್ ಯಾವಾಗ ಆಗ್ತದೆ ಅಂದರೆ ಫೆಬ್ರವರಿ ತಿಂಗಳಲ್ಲಿ ನೋಟಿಫಿಕೇಶನ್ ಆಗ್ತದೆ. 100% ಫೆಬ್ರವರಿ ತಿಂಗಳ ನೋಟಿಫಿಕೇಶನ್ ಆಗೇ ಆಗ್ತದೆ. ಅಗ್ನಿವೀರ್ ಫೆಬ್ರವರಿ ಯಾವಾಗ ಆಗ್ತದೆ ಸ್ನೇಹಿತರೆ? ಫೆಬ್ರವರಿ 4ನೇ ತಾರೀಕು ಹಿಡಿದು
ಫೆಬ್ರವರಿ 15ನೇ ತಾರೀಕೊಳಗೆ ನಿಮ್ಗೆ ನೋಟಿಫಿಕೇಶನ್ ಆಗ್ತದೆ. 100% ಫೆಬ್ರವರಿ 4 ಅಂದರೆ 5ನೇ ತಾರೀಕು ಆಗ್ಬೋದು, ಅದಂತರ 14ನೇ ತಾರೀಕು ಆಗ್ಬೋದು. ಒಟ್ಟು ನಿಮ್ಗೆ 5ನೇ ತಾರೀಕು ತಗೊಳ್ರಿ ಸ್ನೇಹಿತರೆ, ಅಥವಾ 4ನೇ ತಾರೀಕು, 5ನೇ ತಾರೀಕು ಹಿಡಿದು 15ನೇ ತಾರೀಕೊಳಗೆ ನಿಮ್ಗೆ ನೋಟಿಫಿಕೇಶನ್ ಆಗ್ತದೆ ಫೆಬ್ರವರಿ ತಿಂಗಳಲ್ಲಿ. ಅಷ್ಟರೊಳಗೆ ಏನಾಗ್ತದೆ, ಇವ್ರ ಫೈನಲ್ ಲಿಸ್ಟ್ ಬರ್ತದೆ, ಅಥವಾ ಈ ನೋಟಿಫಿಕೇಶನ್ ಆದ ಒಂದು 3 ರಿಂದ 4 ದಿನಗಳಲ್ಲಿ ಇವ್ರ ಫೈನಲ್ ಲಿಸ್ಟ್ ಬರ್ತದೆ. ಓಕೆ, ಇಷ್ಟು ನೀವು ಕ್ಲಿಯರ್ ಆಗಿ ತಗೊಂಡ್ರೆ ಫೆಬ್ರವರಿಯಲ್ಲಿ ಮಾತ್ರ 100ಕ್ಕೆ 100ರಷ್ಟು ನೋಟಿಫಿಕೇಶನ್ ಆಗೇ ಆಗ್ತದೆ. ಇದು 100%, ಇದರ ನೋ ಮೋರ್ ಚೇಂಜ್. ಓಕೆ, 100% ಟು application started for January. This is for January, this is February month. 100% ಫೆಬ್ರವರಿಯಲ್ಲಿ ಏನಾಗ್ತದೆ, ನಿಮ್ಮ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತದೆ. ಇದು ಮಹಿಳೆಯರಿಗೂ ಇರ್ತದ ಮತ್ತು ಪುರುಷರಿಗೂ ಇರ್ತದ. ಪುರುಷರು ಮಾತ್ರ ಅಪ್ಲಿಕೇಶನ್ ಸರಿಯಾಗಿ ಹಾಕೊಡ್ರಿ, ಯಾಕಂದ್ರೆ ಲೈಫ್ ಚೇಂಜ್ ಮಾಡ್ತದೆ 4 ವರ್ಷ ಅಗ್ನಿವೀರ್. ಓಕೆ, ನೋಟಿಫಿಕೇಶನ್ ಬಗ್ಗೆ ಕ್ಲಿಯರ್ ಕೊಟ್ಟಿದ್ದೀನಿ. ನೋಟಿಫಿಕೇಶನ್ ಯಾವ ಮಂತ್ನಲ್ಲಿ ಆಗ್ತದೆ ಸ್ನೇಹಿತರೆ, ಫೆಬ್ರವರಿ 5ನೇ ಹಿಡಿದು 4 ಇಟ್ಕೊಡ್ರಿ, 5ರಿಂದ 15ರ ಒಳಗೆ, 5ನೇ ತಾರೀಕು ಹಿಡಿದು 15ನೇ ತಾರೀಕೊಳಗೆ ಯಾವಾಗ ಬೇಕಾದರೂ ನಿಮ್ಮ ಅಗ್ನಿವೀರ್ ನೋಟಿಫಿಕೇಶನ್ ಆಗ್ತದೆ. ಇದ್ರಾಗೆ ನೋ ಎಕ್ಸ್ಕ್ಯೂಸ್ ಆ್ಯಂಡ್ ನೋ ಚೇಂಜ್. ಫೆಬ್ರವರಿ ಮಂತ್ ಇದು 100% ಸ್ಟಾರ್ಟೆಡ್ ಫಾರ್ ಅಪ್ಲಿಕೇಶನ್ ಫಾರ್ ಅಗ್ನಿವೀರ್ ಆರ್ ಇಂಡಿಯನ್ ಆರ್ಮೀಸ್. ಅದು GD ಇರ್ಬೋದು, ಕ್ಲರ್ಕು, ಟ್ರೇಡ್ಸ್ಮನ್ ಎಲ್ಲ ಆಗೋದು ಫೆಬ್ರವರಿ ಒಳಗೆ. ನೀವು ಎಜುಕೇಷನ್ ತಕ್ಕಂಗೆ ಅಪ್ಲಿಕೇಶನ್ ಆಗ್ತದೆ. SSLC ಮುಗಿದ್ರೆ GD ಹಾಕ್ರಿ, 8th ಎಂತ ಇದನ್ನು ಮುಗಿದ್ರೆ ಟ್ರೇಡ್ಸ್ಮನ್ ಆಗಿರ್ಬೋದು ಮತ್ತು ಕ್ಲರ್ಕ್ ಆಗಿರ್ಬೋದು, ಈ ರೀತಿಯಾಗಿ ಬರ್ತವೆ. ಅದ್ರದ್ದು ಬಗ್ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆದ ಅಥವಾ ಅಪ್ಲಿಕೇಶನ್ ಹೊರಗಡೆ ಬಿದ್ದ ದಿನಾನ ಏನು ಮಾಡ್ತೀನಿ, ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಅಪ್ಲಿಕೇಶನ್ ಸ್ಟಾರ್ಟ್ ಹೆಂಗೆ, ಫಿಸಿಕಲ್, ಮೆಡಿಕಲ್ ಈಗೂ ಕೊಟ್ಟಿದ್ದೀನಿ, ಹಾಗೂ ಕೊಡ್ತೀನಿ. ಓಕೆ, ಇದು ಆರ್ಮಿ ನೋಟಿಫಿಕೇಶನ್ ಯಾವ ತಿಂಗಳಲ್ಲಿ ಆಗ್ತದೆ ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ಆಗ್ತದೆ. ಇಟ್ ಮೀನ್ಸ್ ಮುಂದಿನ ತಿಂಗಳಾಗ್ತದೆ. ಇವ್ರ ಫೈನಲಿಸ್ಟು ಸಹ ಅವಾಗೂ ಬರ್ಬೋದು ಮತ್ತು ಈ ಫೆಬ್ರವರಿ ತಿಂಗಳಲ್ಲೂ ಬರ್ಬೋದು. ದಿಸ್ ಇಸ್ ನಾಟ್ ಗ್ಯಾರಂಟಿ ಫಾರ್ ಫೈನಲಿಸ್ಟ್, ಯಾವಾಗ ಬೇಕಾದ್ರೆ. ಬಟ್ ಅಪ್ಲಿಕೇಶನ್ ಮಾತ್ರ ಅಂದ್ರೆ ನೋಟಿಫಿಕೇಶನ್ ಮಾತ್ರ 100% ಫೆಬ್ರವರಿ ತಿಂಗಳಾಗ ಆಗ್ತೈತಿ. ಇನ್ನು ಎಕ್ಸಾಮ್ದಾಗ ಸಬ್ಜೆಕ್ಟ್ ಯಾವ್ಯಾವ ನಾ ಫೋಕಸ್ ಮಾಡಿದ್ದು ಒನ್ಲಿ ಸ್ನೇಹಿತರೆ ಜನರಲ್ ಡ್ಯೂಟಿ, ಇಟ್ ಮೀನ್ಸ್ GD ಅಂತ ಕರಿತೀರಿ ನೋಡ್ರಿ. ಜನರಲ್ ಡ್ಯೂಟಿ, ಕ್ಲರ್ಕ್ ಬೇರೆ ಬರ್ತದೆ, ಟ್ರೇಡ್ಸ್ಮನ್ ಬೇರೆ ಬರ್ತದೆ. ಮೊದಲು ಕ್ಲರ್ಕ್ ಮುಗಿಸ್ಕೊಡೋಣ. ಪೇಪರ್ದಾಗ ಏನಿರ್ತದೆ ಸ್ನೇಹಿತರೆ, ಎಕ್ಸಾಮ್ ಪ್ಯಾಟರ್ನಾಗ ಎಷ್ಟು ಇರ್ತದೆ ಅಂದ್ರೆ ಆ್ಯಕ್ಚುಲಿ ಯಾರ್ಯಾರು SSC GD ಬರಿತೀರಿ ಅದೇ ರೀತಿಯಾಗೈತಿ. ಅದ್ರ ಸ್ವಲ್ಪ ಚೇಂಜ್ ಇರ್ತದೆ. ಆ ಸ್ವಲ್ಪ ಚೇಂಜಿನ ಸ್ವಲ್ಪ ಫೋಕಸ್ ಮಾಡಿ ನೋಡಿದ್ದೆ ಅದಲ್ಲಿ ನೀವು ಸಕ್ಸಸ್ ಆಗ್ತೀರಿ ಸ್ನೇಹಿತರೆ. ಜನರಲ್ ನಾಲೆಜ್ ಇರ್ತದೆ, ಅಗ್ದಿ ಈಜಿ ಕ್ವಶನ್ ಇರ್ತಾವೆ, ಅಗ್ದಿ ಈಜಿ ಜನರಲ್. ಅದಂತರ ಮ್ಯಾಥಮೆಟಿಕ್ಸ್ ಇರ್ತದೆ, ಜನರಲ್ ಸೈನ್ಸ್ ಇರ್ತದೆ, ರೀಸನಿಂಗ್ ಇರ್ತದೆ. SSCಯಲ್ಲಿ ಒಂದು ಲ್ಯಾಂಗ್ವೇಜ್ ಇರ್ತದೆ, ಹಿಂದಿ ಅಥವಾ ಇಂಗ್ಲೀಷ್. ಬಟ್ ಇಲ್ಲಿ ಅದು ಇರುವುದಿಲ್ಲ. ಓಕೆ, ಅಲ್ಲಿ ಸಮಯ ಕಡಿಮೆ, ಟೈಮ್ ಕಡಿಮೆ, ಬಟ್ ಅಲ್ಲಿ ಕ್ವಶನ್ಗೆ ಭಾಳ ಟಚ್ ಮಾಡಬೇಕು. ಇಲ್ಲಿ ಹಂಗಲ್ಲ, ಇಲ್ಲ ಅದು ನೆಸಸರಿನೇ ಇಲ್ಲ. ಇರುವ 50 ಕ್ವಶನ್ ಇರ್ತಾವೆ, ಟೈಮ್ ಭಾಳ ಇರ್ತೈತಿ. ಒಂದು ಕ್ವಶನ್ಗೆ 2 ಮಾರ್ಕ್ಸ. ನಿಮ್ಮ ಪರೀಕ್ಷೆ 100 ಅಂಕಗಳಿರ್ತದೆ. ಈ 100 ಅಂಕಗಳಿಗೆ ಏನು ತಗೋತೀರಿ ಅದು ಇಂಪಾರ್ಟೆಂಟ್ ಆಗ್ತದೆ. ಮತ್ತು ನೀವು ಫಿಸಿಕಲಿ ಏನು ತಗೋತೀರಿ ಅದು ಇಂಪಾರ್ಟೆಂಟ್ ಆಗ್ತದೆ. ನಿಮ್ಮ ಅಗ್ನಿವೀರ್ ಭವಿಷ್ಯ ನಿಂತಿರುವುದು 2ರಲ್ಲಿ, ಒಂದು ಎಕ್ಸಾಮ್, ಇನ್ನೊಂದು ಫಿಸಿಕಲ್. ಹಾಗಾದರೆ ಯಾವ್ಯಾವ ಸಬ್ಜೆಕ್ಟ್ ಇರ್ತದೆ ನೋಡ್ಕೊಳ್ರಿ. ಜನರಲ್ ನಾಲೆಜ್ 1ನೇದು ಇರ್ತದೆ, 2ನೇದು ಮ್ಯಾಥ್ಸ್ ಇರ್ತದೆ. ಸಿಂಪಲ್ ಮ್ಯಾಥ್ಸು ಎಷ್ಟನೇ ತರಗತಿ ಮಟ್ಟ 10th ಲೆವೆಲ್ ಇರ್ತದ. ಓಕೆ, ಜನರಲ್ ಸೈನ್ಸ್ ಇರ್ತದೆ. ರೀಸನಿಂಗ್ದು 10-15 ಕ್ವಶನ್ ಮನ್ನಿ ಸಲ ಎಲ್ಲಾಗಿದ್ರು ಸ್ನೇಹಿತರೆ, 5 ರಿಂದ 6 ಕ್ವಶನ್ ಅಷ್ಟೇ ಇರ್ತಾವ. ಕ್ಲಿಯರ್ ಸ್ನೇಹಿತರೆ, ಸರಿಯಾಗಿ ತಿಳ್ಕೊಡ್ರಿ. 4 ಸಬ್ಜೆಕ್ಟ್ ಯಾವಂತ. ಒಂದು GK, ಇಲ್ಲಿ GS ಇಲ್ಲ, ಜನರಲ್ ಸ್ಟಡೀಸ್ ಇಲ್ಲ, ಕೇವಲ ಜನರಲ್ ನಾಲೆಜ್ ಐತಿ. ಮ್ಯಾಥ್ಸ್ ಐತಿ, ಸೈನ್ಸು ಬೇಸಿಕ್ ಸೈನ್ಸ್ ಇರ್ತದೆ, ರೀಸನಿಂಗ್ ಇರ್ತದೆ. ಇಷ್ಟು 4 ಸಬ್ಜೆಕ್ಟ್ಗಳಿಗೆ ನೀವು ಪರೀಕ್ಷೆ ಬರ್ತದೆ. 50 ಕ್ವಶನ್ ಇರ್ತಾವ, 2 ಮಾರ್ಕ್ಸ್ ಇರ್ತದೆ, 100 ಅಂಕಗಳು. ನಿಮ್ಮ GD ಭವಿಷ್ಯವನ್ನು ನಿರ್ಧರಿಸ್ತದೆ ಅಗ್ನಿವೀರ್ ಎಕ್ಸಾಮ್. ಸಬ್ಜೆಕ್ಟ್ ಕ್ಲಿಯರ್ ಆಯಿತು. ನೆಕ್ಸ್ಟ್ ಸ್ಲೈಡ್ ನೋಡೋಣ ಸ್ನೇಹಿತರೆ. ಇದು ನೀವೇನು ನೋಡಕತ್ತೀರಿ, ಇದು ನಮ್ಮ ನಿಮ್ಮೆಲ್ಲ ನೆಚ್ಚಿನ ವಿವೇಕಾನಂದ IAS ಮತ್ತು KS ಅಕಾಡೆಮಿ. ಈಗ KS ಕ್ಲಾಸ್ಗಳು ಶುರು ಮಾಡಿದ್ದೀವಿ, ಯಾಕಂದರೆ KS ಪ್ರಿಲಿಮ್ಸ್ ಪಾಸ್ ಆಗಿದ್ದಾರೆ. ಮೇನ್ಸ್ಗೆ ಸ್ವಲ್ಪ ಫೋಕಸ್ ಮಾಡಬೇಕಾಗ್ತದೆ. ಹಿಸ್ಟ್ರಿ ಕ್ಲಾಸ್ನ ಮುಗಿಸ್ಕೊಡಕತ್ತೀರಿ. ಇಂಡಿಯನ್ ಹಿಸ್ಟ್ರಿ ಆಗಿರ್ಬೋದು, ಕರ್ನಾಟಕ ಹಿಸ್ಟ್ರಿ ಆಗಿರ್ಬೋದು, ವೇದಗಳ ಸಂಸ್ಕೃತಿ ಆಗಿರ್ಬೋದು, ಸಿಂಧು ನಾಗರಿಕತೆ ಆಗಿರ್ಬೋದು, ಆರ್ಟ್ ಆ್ಯಂಡ್ ಕಲ್ಚರ್ ತರಗತಿ, ಈ ರೀತಿಯಾಗಿ ಬರ್ತಾ ಹೋಗ್ತಾವೆ ಕ್ಲಾಸ್. ನೀವು ನೋಡ್ತಾ ಹೋಗ್ರಿ, ನಮ್ಮ ಯೂಟ್ಯೂಬ್ ಚಾನಲ್ನ ಬೆಳೆಸ್ತಾ ಹೋಗ್ರಿ. ಇದು ಸ್ನೇಹಿತರ ಏನು ಅಂದರೆ 2024 SSC ಬರ್ದಾರಲ್ಲ ಅವ್ರಿಗೆ ಕ್ಲಾಸ್ ಮಾಡಿದ್ದು ಸ್ನೇಹಿತರೆ. ಕೊಟ್ಟಿದ್ದು 11 ಕ್ಲಾಸ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಷ್ಟು ಕ್ವಶನ್ ಈ 11 ಕ್ಲಾಸ್ನಿಂದ ಬಂದವ. ಯಾಕಂದರೆ 11 ಕ್ಲಾಸ್ ಯಾವುದೇ ರೀತಿ ಫಾಲ್ತು ಕ್ಲಾಸ್ ಇರಲಿಲ್ಲ.
ಯಾವುದು IMP ಅಥವಾ ಒಂದು ಅದರ ಟಾಪಿಕ್ಗಳು ಇರ್ತಾವೆ, ಯಾವುದೇ ಎಕ್ಸಾಮ್ ಬರೋದು ಆ ಟಾಪಿಕ್ ಮೇಲೆ ಮಾಡೀನಿ. ಪ್ರತಿ ಶಿಫ್ಟ್ಗೆ 3ರಿಂದ 4 ಅಥವಾ 2ರಿಂದ 3 ಕ್ವಶನ್ ಬಂದವ. ಕೇವಲ 11 ವಿಡಿಯೋಗಳಲ್ಲಿ 6 ಅಂಕಗಳ ನಿಮ್ಮ 4 ಅಥವಾ 6 ಅಂಕಗಳು ನಿಮ್ಮ ಕೈ ಸೇರುವುದು ಹೆಮ್ಮೆಯ ಸಂಗತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕೇವಲ ಕೊಟ್ಟದ್ದು 11 ವಿಡಿಯೋ. ಅದು ಅವಾಗ ನಂಗೆ ಟೈಮ್ ಇರಲಿಲ್ಲ, ಬಟ್ ಏನೋ ಮಾಡಿದ್ದೀವಿ. 11 ವಿಡಿಯೋಗಳ ಕೊಟ್ಟಿನಿ ಸ್ನೇಹಿತರ. 2ರಿಂದ 3 ಕ್ವಶನ್ ಪ್ರತಿ ಶಿಫ್ಟ್. ಮತ್ತು ನಾಟ್ ಪರ್ ಹಿಂಗೆ ಒಂದು ಶಿಫ್ಟಿಗೆ ಬಂದವತ್ತಿಲ್ರಿ, ಪ್ರತಿ ಶಿಫ್ಟ್. ಬಟ್ ಅವತ್ತು ಹೆಸರು ಚೇಂಜ್ ಇತ್ತು, ಗೌರ್ಮೆಂಟ್ ಜಾಬ್ಸ್ KS71 ಅಂತ ಮಾಡಿದ್ವಿ. ಈಗ ರೀಸೆಂಟ್ಲಿ ಅದಕ್ಕೆ ವಿವೇಕಾನಂದ IAS ಮತ್ತು KS ಅಕಾಡೆಮಿ ಅಂತ ಮಾಡಿವಿ. ಯಾರ್ಯಾರು ನೋಡಿದ್ರಿ ಆಲ್ ದ ಬೆಸ್ಟ್ ಸ್ನೇಹಿತರ. ಈಗ ಸೆಲೆಕ್ಟ್ ಅದಾರ. ನಾನು ಇವತ್ತು ಇದೇ ಯೂಟ್ಯೂಬ್ ಚಾನಲ್ ಇರೋ ಮನೆ ಶಾರ್ಟ್ ವಿಡಿಯೋಗಳು ಹಾಕಿ ನೋಡ್ರಿ. ಶಾರ್ಟ್ ವಿಡಿಯೋಗಳು. ಅವರು ನನ್ನ ಸ್ನೇಹಿತನ ಬ್ರದರ್, ಅವರು ನನ್ನ ಸ್ನೇಹಿತ, ಅವನ ಬ್ರದರ್ ಅದಾರ. ಅವ್ರು ಸೆಲೆಕ್ಟ್ ಆಗಿದಾರ. BSF ಅಲ್ಲಿ ಆಗಿದೆ ಅವರು. BSF ಇವತ್ತು ಅವ್ರು ಹೋಗಿದ್ರು, ನಾವು ಹೋಗಿದ್ವಿ. ಎಷ್ಟೋ ಖುಷಿ ಸಂಗತಿಗಳು ನಡೆದು, ಸ್ವಲ್ಪ ದುಃಖದ ಸಂಗತಿಗಳು, ಎಮೋಷನಲ್ ಇಷ್ಟೆಲ್ಲ ನಡೆದವ. ಇದು ಸ್ನೇಹಿತರೆ ಇದೇ ಯೂಟ್ಯೂಬ್ ಚಾನಲ್ ಇರೋ. ನಿಮಗೆ ಬೇಕಾದ ಪ್ಲೇ ಲಿಸ್ಟ್ ಐತಿ, ಪ್ಲೇ ಲಿಸ್ಟ್ನಲ್ಲಿ ಹೋಗಿ ನೀವು ನೋಡ್ಕೋಬಹುದು. 11 ವಿಡಿಯೋಗಳು ಕೊಟ್ಟಿವಿ. ಸಾಧ್ಯವಾದ್ರೆ ಮತ್ತೆ ವಿಡಿಯೋ ಕೊಡೋ ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ಇನ್ನು ನೆಕ್ಸ್ಟ್ ಸ್ನೇಹಿತರೆ, ನಮ್ಗೆ ಎಕ್ಸಾಮ್ ಯಾವಾಗ ಇರ್ತದೆ? ಫೆಬ್ರವರಿ ಮಂತಲ್ಲಿ ಅಪ್ಲಿಕೇಶನ್ ಹಾಕಿದ್ವಿ ಸರ. ಮತ್ತು ಎಕ್ಸಾಮ್ ಯಾವಾಗ ರೀ? ಎಕ್ಸಾಮ್ ಏಪ್ರಿಲ್ ಮೇ, 100% ಏಪ್ರಿಲ್ ಮೇದಾಗ ನಡೀತಾವ. ನೋ ಚೇಂಜ್. ಏಪ್ರಿಲ್ ಅಂದ್ರೆ ಮೇ ಮಾತ್ರ ಫಿಕ್ಸ್. ಮೇದಾಗ ಮಾತ್ರ ಎಕ್ಸಾಮ್ ಇರ್ತದೆ. ಉಳಿತೆಟ್ಟು ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ. ಉಳಿದ ಒಂದು 2 ತಿಂಗಳು ಇಟ್ಕೊಳಿ ಸರ್. 2 ತಿಂಗಳು ಇಟ್ಕೊಳ್ರಿ. ಸಬ್ಜೆಕ್ಟ್ ಎಷ್ಟು ಅದಾವ? 2 ತಿಂಗಳ 4 ಸಬ್ಜೆಕ್ಟ್ ಅದಾವ. 4 ಸಬ್ಜೆಕ್ಟ್ ಅದಾವ. ಡಿವೈಡ್ ಮಾಡಿಕೊಡ್ರಿ. GK ಐತೆ, ರೀಸನಿಂಗ, ಮ್ಯಾಥ್ಸ್, ಸೈನ್ಸ್. ಬಟ್ ರೀಸೆಂಟ್ಲಿ ಅಂದ್ರೆ ಹೋದ ವರ್ಷ ಸೈನ್ಸ್ ಕ್ವಶನ್ನ ಸ್ವಲ್ಪ ಡೆಪ್ತ್ ಹೋಗಿದ್ರು. ಇಷ್ಟು ಕ್ಲಿಯರ್ ಆಯ್ತು. ಸ್ವಲ್ಪ ಡೆಪ್ತ್ ಹೋಗ್ತಾರ. ಈ ವರ್ಷ ಬಿ ಸೈನ್ಸ್ ಕಡೆ ಹೆಚ್ಚು ಫೋಕಸ್ ಕೊಡ್ತಾರ. ಸೆಂಟ್ರಲ್ ಗೌರ್ಮೆಂಟ್ದವರು. ನೀವು ಸೈನ್ಸ್ನ ಸೈನ್ ಮಾಡ್ಬೇಕಾದ್ರೆ ಫೋಕಸ್ ಮಾಡಬೇಕಾಗ್ತದ. ಓಕೆ. ನಿಮಗೆ ಕೊನೆಯದಾಗಿ ಯಾವ ಟಾಪಿಕ್ ಮೇಲೆ ಕ್ವಶನ್ ಕೇಳ್ತಾರೆ ಅಂತ ಹೇಳ್ತೀನಿ. ಕೊನೆವರೆಗೂ ವಿಡಿಯೋ ನೋಡ್ರಿ. ಪಿಕ್ಸ್ ಅವು ನೋಡ್ಕೊಂಡ್ರೆ ಎರಡು ಹೇಳ್ತೀನಿ. ಅದು 2 ಹೇಳ್ರೆ ಅದ್ರಾಗ ನಿಮ್ಗೆ 2 ಮಾರ್ಕ್ಸ್ ಫಿಕ್ಸ್. 2 ಕ್ವಶನ್ ಫಿಕ್ಸ್ ಅಂದ್ರೆ 4 ಮಾರ್ಕ್ಸ್ ಫಿಕ್ಸ್. ಅವು ಬಿಟ್ಟು ಅದಿಲ್ಲದ ಕ್ವಶನ್ ಪೇಪರ್ ಹೊಂಡಂಗಿಲ್ಲ. ಫಿಕ್ಸ್ ನೋಡ್ಕೊಡ್ರಿ. ಏಪ್ರಿಲ್ ಮೇದಾಗ ನಿಮ್ಗೆ ಎಕ್ಸಾಮ್ ಇರ್ತದೆ. ನೀವು ಫೆಬ್ರವರಿ ತಿಂಗಳಲ್ಲಿ ಏನು ಮಾಡಬೇಕು? ಅಪ್ಲಿಕೇಶನ್ ಒಂದು ಹಾಕ್ರಿ. ಸರಿಯಾಗಿ ಅಪ್ಲಿಕೇಶನ್ ಹಾಕ್ರಿ. ಯಾರು ಸರಿಯಾಗಿ ಅಪ್ಲಿಕೇಶನ್ ಹಾಕ್ತಾರ ಅವ್ರು ಹಾಕ್ರಿ. ನೀವು ಮೊಬೈಲ್ ಒಳಗೆ ಅಪ್ಲಿಕೇಶನ್ ಹಾಕಕ್ಕೆ ಬಂದ್ರೆ ಹಾಕ್ರಿ. ಇಲ್ಲ ಒಂದು ₹100 ಹೋಗ್ತಾವ. ದಯವಿಟ್ಟು ಹೋಗಿ ಅಪ್ಲಿಕೇಶನ್ ಹಾಕಿರಿ. ತಂದ್ಕೊಟ್ರೆ ಹಾಕಿದ ನಂತರ ನಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಯದ, ಅದಂತರ ನಂದು ಆಧಾರ್ ಕಾರ್ಡು ಮಾರ್ಕ್ಸ್ಗಳು ಡಿಸ್ಮ್ಯಾಚ್ ಐತಿ, ಏನೂ ಮಾಡಲ್ಲ, ಡೈರೆಕ್ಟ್ ರಿಸೆಕ್ಟ್ ಆಗ್ತೀರಿ. ಇವತ್ತು ನಾ RPF ಕಾನ್ಸ್ಟೇಬಲ್ದು ಮಾಡಿ ಹಾಕಿದ್ದೀನಿ ವಿಡಿಯೋ. ಈಗ ಅಪ್ಲೋಡ್ ಮಾಡಿದ್ದೀನಿ. ಅದು ಬರ್ತದೆ. ಇನ್ನೊಂದು 30 ಮಿನಿಟ್ಸ್ ಒಳಗೆ ಬರ್ತದೆ ಅಪ್ಲೋಡ್. ಸ್ವಲ್ಪ ಈ ಕ್ಲಾಸ್ ಮಾಡೋದ್ರೆ ಡಿಲೇ ಮಾಡಿದ್ದೀನಿ ರೀ. ಬರ್ತದೆ. ಅವತ್ತು ಹತ್ರ ಹಾಕ್ತೀನಿ. ಅದೇನಾದರೂ ನೀವು ಡಿಸ್ಮ್ಯಾಚ್ ಆಗ್ತದೆ, ರಿಸೆಕ್ಟ್, ಡೈರೆಕ್ಟ್ ರಿಸೆಕ್ಟ್. ಸರಿಯಾದ ಫೋಟೋ ಇರಬೇಕಾ, ಸಿಗ್ನೇಚರ್ ಇರಬೇಕಾ, ಪದ್ಧತಿಯ ಡಾಕ್ಯುಮೆಂಟ್ ಇರಬೇಕು. ಇಷ್ಟು ಮೊದಲು ತೋರಿ. ಫೆಬ್ರವರಿ ಯಾರು ಡಾಕ್ಯುಮೆಂಟ್ ರೆಡಿ ಇಲ್ಲ, ಇದೇ ತಿಂಗಳೊಳಗೆ ಫೆಬ್ರವರಿ ಅನ್ಕೊಡ್ದೆ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡ್ಕೊಂಡು ಬಿಡ್ರಿ. ಡೈರೆಕ್ಟ್ ಫೆಬ್ರವರಿ ಅಪ್ಲಿಕೇಶನ್ ಸ್ಟಾರ್ಟ್ ಆದ್ರೆ ವಿಡಿಯೋ ಬರ್ತದೆ ಯೂಟ್ಯೂಬ್ ಚಾನಲ್. ವಿಡಿಯೋ ನೋಡ್ಕೊಳ್ರಿ. ಡೈರೆಕ್ಟ್ ಹೋಗಿ ಅಪ್ಲೈ ಮಾಡ್ಕೊಂಡ್ಬಿಡ್ರಿ. ಫೆಬ್ರವರಿ ತಿಂಗಳಾಗ ನೀವು ಎನಿ ಕಂಡೀಷನ್ ಅಂದ್ರೆ ಫೆಬ್ರವರಿ 15 ಅನ್ಕೊಡ್ರೆ ಬುಕ್ಕನ್ನು ಕಲೆಕ್ಟ್ ಮಾಡಿ ಇಟ್ಕೋಬೇಕು. ಯಾವ ಬುಕ್ ಬರ್ತಾ ಐತಿ ನೆಕ್ಸ್ಟ್ ಸ್ಲೈಡ್ನಾಗ ಐತಿ. ಒಟ್ಟು ಅವಸರ ಮಾಡಿ ಫೈನಲ್ ಒಟ್ಟು ಫೆಬ್ರವರಿ 15 ಅನ್ಕೊಡ್ದೆ ನೀವು ಬುಕ್ ಕಲೆಕ್ಟ್ ಮಾಡ್ಕೊಂಡು ನೀವು ರೂಮ್ ಮಾಡ್ತಿದ್ರೆ ರೂಮ್ ಮಾಡ್ಕೊಳ್ರಿ. ಒಂದು ನಿಮಿಷ. ಫೈನಲ್ ಅಪ್ಲಿಕೇಶನ್ ಒಂದು ಹಾಕಿರಿ. ಓಕೆ. 15 ನೋಡಿದ್ರೆ ಬುಕ್ ಕಲೆಕ್ಟ್ ಮಾಡ್ಕೊಳ್ರಿ. ಓಕೆ. ಒಂದು ರೂಮ್ ಮಾಡ್ತಿದ್ರೆ ರೂಮ್ ಮಾಡಿರಿ. ಲೈಬ್ರರಿ ಮಾಡ್ತಿದ್ರೆ ಲೈಬ್ರರಿ ಮಾಡಿರಿ. ಇಲ್ಲಪ್ಪ ನಾ ಮನೆಯಲ್ಲೇ ಓದ್ತೀನಂದ್ರೆ ಮನೆಯಲ್ಲೇ ಓದ್ರಿ. ಮನೇಲಿ ಓದಾಕ್ತಿರ ಫಸ್ಟ್ ಕ್ಲಾಸ್ ಒಂದು ಮೂಲಿ ಹಿಡ್ಕೊಂಡು ಕೂತ್ಬಿಟ್ರಿ. ಇಲ್ಲಿ ಏನಾಗ್ತದೆ, ನೀವು ಒಂದು ದಿನಕ್ಕೆ 8ರಿಂದ 9 ಅಥವಾ 10 ಗಂಟೆಗಳ ಕಾಲ ಸ್ಟಡಿ ಮಾಡಬೇಕಾಗ್ತದೆ. ಯಾಕೆ ನೀವು ಒಂದು ತಿಂಗಳನ್ಯಾಗ ಅಗ್ನಿವೀರ್ ಪಾಸ್ ಮಾಡೋರಿರ್ತೀರಿ, ಗೌರ್ಮೆಂಟ್ ಜಾಬ್ ಹಿಡಿಯೋರಿರ್ತೀರಿ. ಇದರಿಂದ ದಯವಿಟ್ಟು ಫೋಕಸ್ ಮಾಡಿಕೊಡ್ರಿ. ತಮ್ಗೊಡ್ರೆ ನೀವು ಫೆಬ್ರವರಿ ಮಂತ್ನಾಗ ಇಟ್ಟು ಮಾತ್ರ ನೀವು 100ಕ್ಕೆ 100ರಷ್ಟು ಮಾಡ್ಕೊಂಡಿದ್ದೆ ಆದ್ರೆ ಮಾತ್ರ ಸಕ್ಸಸ್ ಸಿಗ್ತದೆ. ಆದರೆ ಬುಕ್ ಕಲೆಕ್ಟ್ ಮಾಡೋದಂದ್ರೆ ಭಾಳ ದೊಡ್ಡದೇನಿಲ್ಲ. ಇರುವ 4 ಸಬ್ಜೆಕ್ಟ ಈಸಿಯಾಗಿ ಹೆಂಗೆ ಬಿಡಿಸ್ತು. ಸ್ವಲ್ಪ ಯೂಟ್ಯೂಬ್ ಕ್ಲಾಸ್ಗಳು ಯಾವ್ಯಾವ ನೋಡಬೇಕು ಅವು ಐತಿ. ಯೂಟ್ಯೂಬ್ ಕ್ಲಾಸ್ ನಾನು ಅಂದಟ್ಟೆ ಯಾವತ್ತು ಬೆಳೆಸ್ಕೊಂಡಿಲ್ಲ ರೀ ಸ್ನೇಹಿತರೆ. ಕ್ಲಿಯರ್ ಕಟ್ ನಾ ಬೆಳೆದು ನನಗೆ ಇಷ್ಟ, ನಮ್ಮ ಹುಡುಗರು ಬೆಳೀಲಿ. ಓಕೆ. ಅದ ಉದ್ದೇಶ ಐತಿ. ಅದನ್ನು ಸಹ ಹಾಕಿದ್ದೀನಿ ರೀ, ನೋಡ್ಕೊಡ್ರಿ. ನೆಕ್ಸ್ಟ್ ಸ್ನೇಹಿತರೆ, GK ಸಬ್ಜೆಕ್ಟು ಅಂದರೆ ಜನರಲ್ ನಾಲೆಜ್ ಸಬ್ಜೆಕ್ಟ ನೀವು ತಮಗೊಡ್ರೆ ಮಸ್ಟ್ ಆ್ಯಂಡ್ ಶುಡ್ 6ನೇ ತರಗತಿ ಹಿಡಿದ 10ನೇ ತರಗತಿ ಮಟ್ಟ ನಮ್ಮ ಸ್ಟೇಟ್ ಲೆವೆಲ್ ಬುಕ್ಕ ಓದ್ಕೊತ್ಕೊಂಡ್ರಿ. ಸ್ಟೇಟ್ ಲೆವೆಲ್ ಬುಕ್ ನಮ್ಮ ಕರ್ನಾಟಕದಾಗ ಮತ್ತು ಸ್ಟೇಟ್ ಲೆವೆಲ್ ಬುಕ್ಕ ಓದ್ಕೊಳ್ರಿ. ಕ್ಲಿಯರ್ ಕಟ್ ಇಷ್ಟು ಓದ್ಕೊಂಡಿದ್ದೆ ಆದಲ್ಲಿ
ನಿಮಗೆ ಜಿ ಕೆ ಕವರ್ ಆಗ್ತದೆ. ಇಲ್ರಿ ಸರ್ ಅಂದ್ರೆ ಯಾವ್ದಾರು ಒಂದು ಜಿ ಕೆ ಬುಕ್ಕ ತೊಗೊಳ್ಬೋದು, ಯಾವ್ದು ಬೇಕಾದ್ ತೊಗೊರಿ. ಕೆ ಎಂ ಸುರೇಶ್ ದರೆ ತೊಗೊರಿ, ನೂತನ ಜಿ ಕೆ ತೊಗೊರಿ, ಚಾಣಕ್ಯ ತೊಗೊಳ್ರಿ, ಚಿಗುರು ತೊಗೊಳ್ರಿ, ಗರುಡ ತೊಗೊಳ್ರಿ, ಇನ್ನು ಯಾವ್ಯಾವ ಮಾರ್ಕೆಟ್ ಒಳಗೆ ಅವೆಲ್ಲ ತೊಗೊಳ್ರಿ. ಎಲ್ಲ ತೊಗೊಳಂತೇಳಿ ಅದ್ರಾಗ ಯಾವ್ದಾರು ಒಂದು ತೊಗೊಳ್ರಿ. ಮತ್ತು ಎಲ್ಲ ತೊಗೊಂಡು ಕೂತೀರಿ, ನೂತನ ಜಿ ಕೆಗಳು ಬಂದು ಅವು ತೊಗೊಳ್ರಿ. ಓಕೆ, ಬಟ್ ಯಾವ್ದಾರು ಒಂದು ತೊಗೊಳ್ರಿ. ಬಟ್ ತೊಗೊಂಡು ಕೂಡ ನಿಮಗೆ ಓದ್ತಾನಂತ ವಿಶ್ವಾಸ ಇರಬೇಕು. ಅದಕ್ಕೆ ನಾ ಈಸಿಯಾಗಿ ಹೇಳಿದೀನಿ, 6ರಿಂದ 10ನೇ ತರಗತಿ ಬುಕ್ ಕೊಡ್ರಿ. ಇಲ್ಲಿ ಜಿ ಕೆ ಒಳಗೆ ಭಾಳ ಡೆಪ್ತ್ ಕ್ವಶನ್ ಅನ್ಕ ಕೇಳಲ್ರಿ, ಅಗದಿ ಈಜಿ ಕ್ವಶನ್ ಕೇಳ್ತಾರೆ. ಜಿ ಕೆಗೆ ನೀವು ಬುಕ್ಕ ಇಟ್ಟು ಕಲೆಕ್ಟ್ ಮಾಡ್ಕೊ, 6ರಿಂದ 10 ಕಲೆಕ್ಟ್ ಮಾಡ್ಕೊಳ್ರಿ. ಇದು ಕಲೆಕ್ಟ್ ಮಾಡ್ಕೊಂಡು ಭಾಳ ಈಸಿ ಇರ್ತದೆ ಮತ್ತು ಅಮೌಂಟು ಕಡಿಮೆ ಇರ್ತದೆ. ಅಮೌಂಟು ಹೋಗಲ್ಲ, ನಿಮ್ಮ ಕನ್ನಡ ಶಾಲೆ ನಿಮ್ಮ ಹುಡುಗರು ಓದ್ತಿರ್ತಾವೆ, ಅದನ್ನು ತಗೊಳ್ರಿ. ಇಲ್ಲ ಸರ ನಾವು ಒಂದು ಯಾವುದಾದ್ರು ಒಂದು ಬೆಸ್ಟ್ ಬುಕ್ ಅದು ಐತ್ರಿ ನಂತ್ಯಾಕೆ ಅದನ್ನ ಓದ್ತಂದ್ರೆ ಬೆಸ್ಟ್ ಓದ್ಕೊಳ್ರಿ. ಜಿ ಕೆ ಓದ್ಕೊಳ್ರಿ. ಎಸ್, ಬೆಸ್ಟ್ ಬುಕ್ ಐತ್ರಿ ಸರ, ನೂತನ ಜಿ ಕೆ ಐತ್ರಿ, ಚಿಗುರು ಐತ್ರಿ, ಗರುಡ ಐತ್ರಿ. ಬಟ್ ಅದು ಅಪ್ಡೇಟ್ ಎಡಿಷನ್ ಇರಬೇಕು ರೀ, ಅಪ್ಡೇಟ್ ಎಡಿಷನ್ ಇರಬೇಕು. ಕ್ವಶನ್ ಕರೆಂಟ್ ಅಫೇರ್ಸ್ ಬೇಸ್ಡು ಬರ್ತಾವೆ. ಅದರ ದಯವಿಟ್ಟು ಒಂದು ಅಪ್ಡೇಟ್ ಎಡಿಷನ್ ಬುಕ್ಕ ನೀವು ತಗೊಂಡು ಸರಿಯಾಗಿ ಓದಕ್ಕೆ ಶುರು ಮಾಡಿರಿ. ಅದಾದಂಥ ಸ್ನೇಹಿತರ ಮ್ಯಾಥ್ಸ್ಗೆ ನೀವು ಬಂದ್ರೆ ಅಂದ್ರೆ ಗಣಿತಕ್ಕೆ ಬಂದರೆ, ಕನ್ನಡದಲ್ಲಿ ಗಣಿತ, ಮ್ಯಾಥ್ಸ್ಗೆ ಬಂದ್ರೆ ಸ್ನೇಹಿತರ ಕನ್ನಡ ಮಾಧ್ಯಮದಲ್ಲಿ ಗುರುರಾಜ್ ಬುಲ್ಬುಲೆ ಸರ್ ಬುಕ್ ಐತ್ರಿ. ಸಿಂಪಲ್ ಮ್ಯಾಥ್ಸ್ ಹಿಂಗೇನೋ ಬುಕ್ಕದ ಹೆಸರು ಐತ್ರಿ, ಅದನ್ನು ತಗೋರಿ. ಇಲ್ಲ ಸರ ನನ್ನ ತೆಗೆ ಬೇರೆ ಒಂದು ಎ ಅನ್ನೋ ಬುಕ್ ಒಂದು ಮ್ಯಾಥ್ಸ್ದು ಐತ್ರಿ, ಅದನ್ನು ತಗೋ. ಎಸ್, ಹತ್ರ ಎಲ್ಲ ಟಾಪಿಕ್ ಅದಾವ. ಎಸ್, ಟಾಪಿಕ್ ಓದಾತಾರೆ. ಎಸ್ ಸರ್, ಗುಡ್. ನಮಗೆ ಸರ್ ಇದು ಕಂಫರ್ಟೇಬಲ್ ಬುಕ್ ಅನ್ಸೈತ್ರಿ ಮ್ಯಾಥ್ಸ್ ಕನ್ನಡ. ಹಾಂ, ಎಸ್, ಪ್ರಿಪ್ರೇಷನ್ ಮಾಡಿರಿ. ಬಟ್ ಅಗ್ನಿವೀರ್ ಏನು ಸಬ್ಜೆಕ್ಟ್ ಕೊಡ್ತಾನೆ ಅಂದರೆ ಪರ್ಸೆಂಟೇಜ್ ಆಗಿರ್ಬೋದು, ಎವರೇಜ್ ಆಗಿರ್ಬೋದು, ಈ ರೀತಿ ಒಂದು 4-5 ಟಾಪಿಕ್ ಅದಾವ. ಅವೆಲ್ಲ ಆ ಥರ ಇರಬೇಕು, ನಿಮಗೆ ಈಜಿ ಅನ್ಸಿರ್ಬೇಕು. ಯಾವುದೇ ಎಕ್ಸಾಮ್ ಬರೋದು ಆ ಥರ ಕ್ವಶನ್ ಬಂದಿರಬೇಕು, ಆ ಟೈಪ್. ಆ ಬುಕ್ಕ ತೊಗೊಳ್ರಿ. ನಾ ಗುರುರಾಜ್ ಬುಲ್ಬುಲೆ ತೊಗೋರಿ, ನೋ ನಾ ಹಿಂಗೆ ಇದೇ ಬುಕ್ಕ ತೊಗೊರಿ ಅಂತ ದೇವ್ರನಿಗೂ ಹೇಳಲ್ರಪ್ಪಿ. ನಿಮಗೆ ಯಾವ್ದು ಈಸಿ, ನಿಮಗೆ ಯಾವ್ದು ಗ್ರಿಫ್ಶಿ ಒಟ್ಟು ನಿಮ್ಗೆ ಎಂಜಾಯ್ ಮಾಡ್ಕೊ ಸ್ಟಡಿ ಯಾವ್ದು ಮಾಡಂಗೆ ಅನಿಸುತ್ತೆ, ಮ್ಯಾಥ್ಸ್ ಒಂದು ಬುಕ್ಕ ತೊಗೊರಿ. ಕನ್ನಡ ಮೀಡಿಯಮ್ದಲ್ಲಿ ಬುಕ್ಕ ಗುರುರಾಜ್ ಬುಲ್ಬುಲೆ ಸರ್ದೈತಿ. ಇನ್ನೊಂದು 3ರಿಂದ 4 ಆಥರ್ಸದೈತಿ, ಅದನ್ನು ತೊಗೊಳ್ರಿ. ಇಲ್ಲ ಸರ ಒಟ್ಟು ನಾ ಒಂದು ಬುಕ್ ಪರ್ಮನೆಂಟ್ ತೊಗೋತೀನಿ ರೀ, ಒಟ್ಟು ಈ ಸಲ ಅಗ್ನಿವೀರ್ ಹೊಡ್ಕೊಂಡ ಕಡಿಯೋಕ್ಕಾಗಬೇಕು ರೀ. ಒಟ್ಟು ಅಗ್ನಿವೀರ್ ಅಲ್ರಿ ಸರ, ನಂದು SSB ಆಗಬೇಕು ರೀ. ಒಂದು ಯಾವ್ದಾರು ಬೆಸ್ಟ್ ಬುಕ್ ಹೇಳ್ರಿ ಅಂದ್ರೆ ನೀವು ಗುರುರಾಜ್ ಬುಲ್ಬುಲೆದು ಶಾರ್ಟ್ ಆಗಿ ತೊಗೋಬೋದು. ಮತ್ತು ಮೆಗ್ರಾ ಹಿಲ್ ಪಬ್ಲಿಕೇಶನ್ ಅದಂತ ಬರ್ತದೆ, ಸ್ವಲ್ಪ ದೊಡ್ಡದು ಬುಕ್ ಐತ್ರಿ, ಅದನ್ನು ತೊಗೊಂಡು ಓದಿದ್ದೆ. ಅಲ್ಲಿ UPSC ಆಲ್ಮೋಸ್ಟ್ ಅಲ್ಲಿ ಎಲ್ಲ ಎಕ್ಸಾಮ್ಗೆ ಅದ ಬುಕ್ದಿಂದ ಬರ್ತಾವೆ ಕ್ವಶನ್, ಅದ ಬುಕ್ದಿಂದ ಬರಲ್ಲ, ಅದೇ ಟೈಪ್ ಬರ್ತಾವೆ ಅಂತ ಹೇಳಕ್ಕೆ ಇಷ್ಟ ಬರ್ತೀವಿ. ನಮ್ಮ ಕನ್ನಡ ಮಾಧ್ಯಮ ಅದು ಸಹ ಕನ್ನಡ ಮಾಧ್ಯಮದಲ್ಲಿ ಐತಿ. ಅದ್ರ ಫೋಟೋ ಬೇಕಾದ್ರೆ ಅಂತ ಹಾಕ್ತೀನಿ. ಅದ್ರ ಹೆಸರು ಏನೋ ಐತ್ರಿ, ಸ್ವಲ್ಪ ವೇಟ್ ಮಾಡ್ತಿದ್ರೇನು ರೀ, ಸ್ವಲ್ಪ ವೇಟ್ ಮಾಡಿದ್ರೆ ಸಾಧ್ಯ ಆಗ್ತದೆ. ಅದು ಪರಿಮಾಣಾತ್ಮಕ ರೀಸನಿಂಗ್ ಹಿಂಗೇನೋ ಐತಿ, ಹೇಳ್ತೀನಿ. ಹಿಂದಾಡ್ಸಿ ಹಾಕ್ತಿರ್ತೀನಿ, ಸಾರಿ ಪಿ, ಹಿಂದಾಡ್ಸಿ ಹಾಕ್ತೀನಿ ತೊಗೋರಿ. ಇನ್ನು ಮ್ಯಾಥ್ಸ್ ಕವರ್ ಆಯಿತು, ಮ್ಯಾಥ್ಸ್. ಅದಾದಂತೆ ಇನ್ನು ರೀಸನಿಂಗ್ ಸಹ ಗುರುರಾಜ್ ಬುಲ್ಬುಲೆ ಸರ್ದು ಬೆಸ್ಟ್ ಬುಕ್ ಐತಿ ರೀಸನಿಂಗ್, ಅದನ್ನು ತೊಗೋಬೋದು. ಇಲ್ಲ ನಿಮಗೆ ಯಾವ್ದಾರು ಬೇರೆ ಆ ಥರ ಇದ್ದರೆ ಬೇರೆ ಆ ಥರ ಬುಕ್ಕನ್ನು ನೀವು ಕನ್ಸಲ್ಟ್ ಮಾಡ್ಕೋಬೋದು, ತಗೋಬೋದು, ಓದ್ಬೋದು, ಸ್ಟಡಿ ಮಾಡಿರಿ. ಬಟ್ ಜಾಬ್ನಾಗ ಪ್ರಿಪ್ರೇಷನ್ ರೆಡಿ. ಅದಾದ ನಂತರ ಸ್ನೇಹಿತರಿಗೆ ಸೈನ್ಸ್ ಅನ್ಕೊಂಡು ನೀವೇನು ಮಾಡಿರಿ, 6 to 10 ಓದ್ಕೊಳ್ರಿ. ಯಾಕಂದ್ರೆ ಓದ್ಕೋಬೇಕಪ್ಪಿ. ಯಾಕಂದ್ರೆ ಸೈನ್ಸ್ಗೆ ಇತ್ತೀಚೆಗೆ ಏನು ಮಾಡಿರ್ತಾರೆ, ಮೊದಲು ಹಿಂಗೆ ಮ್ಯಾಲಿನ ಮಾಡಿರ್ತಾರೆ, ಸ್ವಲ್ಪ ಈಗ ಹಿಂಗೆ ಇಳಿದು ಕೇಳಾಕತ್ತಾನ ಕ್ವಶನ್ಗಳು. ಆದ್ದರಿಂದ ಏನು ಮಾಡ್ರಿ, ದಯವಿಟ್ಟು ಇಲ್ಲಿ ಮಠ ನೀವು ಸ್ಟಡಿ ಮಾಡ್ಕೋಬೇಕಾಗ್ತದೆ. ಕ್ವಶನ್ ಮಸ್ಟ್ ಆ್ಯಂಡ್ ಶುಡ್ ಹ್ಯಾವ್ ಟು ಸೈನ್ಸ್ ನೀವು ಟಚ್ ಮಾಡಬೇಕಾಗ್ತದೆ ಕ್ವಶನ್. ಯಾಕಂದ್ರೆ ಹೋದ ಸಲ ಕಟ್ಟಪ್ ಭಾಳ ನಿಂತದ. ಕಟ್ಟಪ್ ಈಸ್ ಹಿಂಗೆ ನಿಂದ್ರ, ಮೊದಲು ಅಗ್ನಿವೀರ್ ಇಲ್ಲಿ ನಿಂತಿದ್ದ, ಈಗ ಕಟ್ಟಪ್ ಇಲ್ಲಿ ನಿಂದಿರ್ತದ. ಯಾಕಂದ್ರೆ ಹುಡುಗರು ಈಗ ಫಿಸಿಕಲಿ ಪಿಟ್ಟಿದ್ದು ಬರತ್ತಿಲ್ಲ, ಇಲ್ಲಿ ಮೆಂಟಲಿ ಪಿಟ್ಟಿದ್ದು ಹುಡುಗರು ಬರಾಕತ್ತಾವ. ಮೊದಲು ಅವಾಗ ಏನಿತ್ತು, ಫಿಸಿಕಲ್ ಇತ್ತು, ಆ ನಂತರ ಎಕ್ಸಾಮ್. ಬಟ್ ಈಗ ಫಸ್ಟ್ ಎಕ್ಸಾಮ್, ಆ ನಂತರ ಅಂದ್ರೆ ನೀವು ಎಜುಕೇಷನಲ್ಲಿ ಸ್ವಲ್ಪ ಫಿಟ್ ಮಾಡಬೇಕಾಗ್ತದೆ. ಈಗ ಮೊದಲನೇ ಥರ ಮಾಡಿದ್ರೆ 100% ಸಕ್ಸಸ್ ಆಗೋದಿಲ್ಲ. ಕ್ಲಿಯರ್ ಕಟ್ ಹೇಳಕ್ಕಂದ್ರೆ ನೀವು ಎನಿ ಬುಕ್ಕ ತೊಗೊಳ್ರಿ. ಕೊಟ್ಟಿದ್ದೀನಿ, ನನ್ನ ಕ್ಲಾಸು ಕೊಟ್ಟಿದ್ದೀನಿ. ರವಿ 4G ಸೈನ್ಸ್ ಇದೆ, ಮಂಜುಳಾ ಮೇಡಮ್ದಿದೆ. ಮತ್ತು ಇನ್ನೂ ಯಾವ್ಯಾವ ಬುಕ್ ರಗಡ್ ಅದಾವೆ ಅಂತ. ನಮ್ಮ KM ಸುರೇಶ್ ಸರ್ದಿದೆ ಸರ್ ಬುಕ್, KM ಸುರೇಶ್ದಿದೆ. ಯಾವ ಬೇಕಾದ ಬುಕ್ ತೊಗೊಂಡು ಹೋದ್ರಿ ಸರ್, ಬಟ್ ನಿಮಗೆ ಯೂಸ್ ಆಗಬೇಕು. ಅದಾದ ನಂತರ ಬರೋದು ಸ್ನೇಹಿತರೆ IG ಸರ್ ಮ್ಯಾಥ್ಸ್ ಆ್ಯಂಡ್ ರೀಸನಿಂಗ್ ಕ್ಲಾಸಸ್. ಸ್ನೇಹಿತರೆ ಕನ್ನಡಕ್ಕೆ ದೇವರು ಆಗಿರುವ ಕನ್ನಡ ವಿದ್ಯಾರ್ಥಿಗಳಿನ ಪಾಲಿನ ದೇವರು ಅಂದರೆ ಇವರು ತಪ್ಪಾಗಲ್ಲ ಸ್ನೇಹಿತರ. IG ಸರ್ ಅಥವಾ ಈಶ್ವರ್ಗಿರಿ ಸರ್, ಇವ್ರ ಹೆಸರು ಈಶ್ವರ್ಗಿರಿ ಸರ್. ಇವರಷ್ಟು ಬ್ರ್ಯಾಂಡ್ ಇಡೀ ನಮ್ಮ ಭಾರತದಾಗ, ಅದ್ರಾಗೂ ಕನ್ನಡ ಮಾಧ್ಯಮದಲ್ಲಿ ಈ ಸರ್ ಸಿಕ್ಕದನ್ಕ ನಮ್ಮ ಕನ್ನಡ ವಿದ್ಯಾರ್ಥಿಗಳ ಪುಣ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರ. ಎಷ್ಟು ಕ್ಲಾಸ್ ಕೊಡ್ರಿ ಅವ. ಏನಾದರೂ ನೀವು ಇವ್ರು ಯೂಟ್ಯೂಬ್ ಕ್ಲಾಸ್ನ ಫಾಲೋ ಮಾಡಕತ್ತಾರೆ, ಎಷ್ಟು ಕ್ವಶನ್ಗಳು ಬಿಡಿಸಿರೋರು ಅಂದಾಜು
ಆ್ಯಂಡ್ ಅಂದಾಜು ಪ್ರಕಾರ ಅವ್ರ ವಿಡಿಯೋಗಳು ಅಂದ್ರೆ ಆ ಕಡೆ 300 ಒಂದು 500 ಅಂದ್ರೆ ಸ್ನೇಹಿತರೆ ವಿಡಿಯೋಗಳು ಏನ್ರಿ ಒಂದು 1500ಕ್ಕಿಂತ ಹೆಚ್ಚು ವಿಡಿಯೋಗಳದಾವ. 1500ಕ್ಕಿಂತ ಹೆಚ್ಚು ವಿಡಿಯೋಗಳದಾವ. ಏನಾದರೂ 30ರಿಂದ 40 ಸಾವಿರ ಕ್ವಶನ್ಗಳನ್ನು ಸಾಲ್ವ್ ಮಾಡಿರ್ಬೇಕು ಸ್ನೇಹಿತರೆ. ಕ್ವಶನ್ಗಳನ್ನು ಸಾಲ್ವ್ ಮಾಡಿರ್ಬೇಕು. ಇವರಿಗೆ ಇನ್ನೊಂದು ಬಿರುದೈತಿ. ಏನಂತ ಬಿರುದೈತಿ? 2 ಲೈನ್ ಮೆಥಡ್ ಕಿಂಗ್. 2 ಲೈನ್ ಮೆಥಡ್ ಕಿಂಗ್. ಯಾವ್ದ ಬೇಕಾದ ಟಾಪಿಕ್ ಬರಲಿ 2 ಲೈನ್ಗಳಲ್ಲಿ ಹೇಳುವ ಸಿಂಹ ಗರ್ಜನೆ, ಹುಲಿ, ಬಡ ವಿದ್ಯಾರ್ಥಿಗಳ ಪಾಲಿನ ದೇವರು ಅಂದ್ರೆ ತಪ್ಪಾಗಲಾರದು ಸ್ನೇಹಿತರ. ಏಕೈಕ ಟೈಗರ್ ಇನ್ ನಮ್ಮ ಕನ್ನಡದ ಹುಲಿ. ಮ್ಯಾಥ್ಸ್ ರೀಸನಿಂಗ್ ಒನ್ಲಿ 2 ಲೈನ್. ಇಲ್ಲೊಂದು ಮುಗಿತು ಆನ್ಸರ್ ಬಾತು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಿರ್ಬೇಕು. ಹೋಗ್ರಿ ಐಜಿ ಸರ್ ಕ್ಲಾಸ್ ಇನ್ ಕನ್ನಡ ಅಂತ ಬಿಡ್ರಿ, ಅವ್ರು ಬರ್ತಾರ. ಅವ್ರ ಫೋಟೋ ಅಥವಾ ಅವ್ರದ್ದೊಂದು ಲಿಂಕ್ನು ಸಹ ನಾ ಹಾಕಿರ್ತೀನಿ. ನೀವು ಅಲ್ಲಿ ಬೇಕಾದ್ರೆ ಹೋಗಿ ನೋಡ್ಕೋಬಹುದು ಸ್ನೇಹಿತರ. ಯಾಕೆ ನೋಡ್ಕೋಬಹುದು ಅಂತಂದ್ರೆ ಇವರಷ್ಟು ಈಸಿ ಒತ್ತಡದಾಗ ಯಾರು ಹೇಳಿಲ್ಲ. ಸರ ಇವರು ಬುಕ್ಕ ಬರೆದಾರ ಅಂತ ಕೇಳ್ತಾರೆ ಸ್ನೇಹಿತರೆ. ಇವರು ಬುಕ್ಕ ಬರೆದಿಲ್ಲ. ಇವರು ಬರೆದಿಲ್ಲ. ಬಟ್ ಬಹಳ ವಿದ್ಯಾರ್ಥಿಗಳು ಬಹಳ ಅನ್ಕೋತ ಯಾರ SSC ಆಗಿರ್ಬೋದು, ಈ ಸೆಂಟ್ರಲ್ ಗೌರ್ಮೆಂಟ್ ಕಿತ್ಸ್ ಹಚ್ಚಿದ ಹುಲಿ ಅಂದ್ರೆ ನಮ್ಮ ಈಶ್ವರಗಿರಿ ಸರ್. ಸೆಂಟ್ರಲ್ ಗೌರ್ಮೆಂಟ್ ಕಿತ್ಸ್ ಹಚ್ಚಿದ ಹುಲಿ ಅಂದ್ರೆ ನಮ್ಮ ಈಶ್ವರಗಿರಿ ಸರ್. ನಮ್ಮ ಕರ್ನಾಟಕ ವಿದ್ಯಾರ್ಥಿಗಳಿಗೂ ಅವ್ರು ಬುಕ್ಕ ಬರಿಬೇಕಂತ ಭಾಳ ವಿದ್ಯಾರ್ಥಿಗಳು ಪ್ರೆಷರ್ ಹಾಕತ್ತಾರ. ಬಟ್ ಅವರು ಬರೆದಿಲ್ಲ. ಬಟ್ ಅವ್ರು ಐಜಿ ಕಿಂಗ್ ಅಂತ ಕರೀತಾರೆ. ಅವರಿಗೆ ಐಜಿ ಅಂತನ ಹೆಸರೈತಿ, ಈಶ್ವರಗಿರಿ ಸರ್ ಅಂತ ಅವ್ರ ಹೆಸರು. ದಯವಿಟ್ಟು ಅವ್ರ ಕ್ಲಾಸ್ಗಳನ್ನು ನೀವು ಏನಾದರೂ ಅವ್ರ ಕ್ಲಾಸ್ದೊಂದು ರೂಲ್ಸ್ ಹಚ್ಚಿ ನಂತರ ನೀವು ಮೊದಲು 1 ವಾರಗಳ ಕಾಲ ನೋಡ್ರಿ. ಅವರ ಕ್ಲಾಸ್ ತಿಳಿದಿಲ್ಲ, ನಾನು ಹೇಳತ್ತೀನಿ ತಿಳಿದಿಲ್ಲ. 1 ವಾರ ಆದ ನಂತರ ನೀವು ಹೆಂಗೆ ಮಾಡ್ತೀರಿ ಅಂದ್ರೆ ಪೆನ್ನು ಪೇಪರ್ ಬುಕ್ ಬ್ಯಾಡ ಬಾಯ್ಲೆಕ್ಕ ಮಾಡ್ತೀರಿ. ಅಷ್ಟು ಈಸಿ ಒತ್ತಡದಾಗ ಹೇಳ್ಕೊಡೋ ಏಕೈಕ ಹುಲಿ ಈಶ್ವರಗಿರಿ ಸರ. ಇವ್ರ ಕ್ಲಾಸಲ್ಲಿ ನೋಡಿದ್ದೆ ಆದಲ್ಲಿ ನಿಮ್ಗೆ ಮ್ಯಾಥ್ಸು ಕವರ್ ಆಗ್ತದೆ ಮತ್ತು ಪ್ಲಸ್ ರೀಸನಿಂಗು ಕವರ್ ಆಗ್ತದೆ. ನಾವು ಸ್ವಲ್ಪ ಹೇಳೋಣ ಸರ್ ನೀವು ಸ್ವಲ್ಪ ಕ್ಲಾಸ್ ಮಾಡ್ರಿ ಅಂತ ಅಗದಿ ಕಡಿಮೆ ಬೆಲೆಗೆ ಅವ್ರು ನಿಮಗೆ ಕ್ಲಾಸ್ನ ಮಾಡಿಕೊಡ್ತಾರೆ. ಅವ್ರದ್ದು ಓನ್ ಐಜಿ ಅಕಾಡೆಮಿ ಅಂತಲೇ ತೆಗೆದಾರ. ಮೊದಲು ಅನ್ ಅಕಾಡೆಮಿಯಲ್ಲಿ ಕೆಲಸ ಮಾಡಿ ಈಗ ಇಲ್ಲಿ ಬಂದು ಹೇಳ್ತಾರೆ. ಐಜಿ ಸರ್ ಕ್ಲಾಸ್ ನೋಡ್ಕೊಡ್ರಿ. ಬೆಸ್ಟ್ ಅಂದ್ರೆ ಬೆಸ್ಟ್ 100% ಸೆಲೆಕ್ಷನ್. ಇನ್ನಾದ ನಂತರ ಸ್ನೇಹಿತರೆ ನಮ್ಮ ಸೈನ್ಸ್ ಯೂಟ್ಯೂಬ್ ಕ್ಲಾಸ್ಗಳು ನೋಡ್ರಿ. ಒಂದು ಲಾಲ್ ಸಾಬ್ ಸರ್ ಅಂತ ಬರ್ತದೆ. ಇವ್ರದ್ದು ಐರ್ಯ ಅಕಾಡೆಮಿ ಆರ್ ಹುಷನಪ್ಪ ನಾಯಕ ಸರ್ ಅಕಾಡೆಮಿ ಒಳಗೆ ಹೋದ್ರೆ ನಿಮಗೆ ಇವ್ರ ಕ್ಲಾಸ್ ಇರ್ತಾವೆ. ಇವ್ರ ಕ್ಲಾಸ್ ನೋಡ್ಕೊಡ್ರಿ. ಇಲ್ಲಾಂತರ ಮಂಜುಳಾ ಮೇಡಮ್ ಅವ್ರ ಇವ್ರ ಬುಕ್ಕು ಇದೆ. ಇಲ್ಲಾಂತರ ಇವ್ರ ಕ್ಲಾಸ್ ನೋಡ್ಕೊಂಡು ಇಂಥ ರವಿ ಸರ್ 4G ಸೈನ್ಸ್ ಅಂತ ಏನೈತ್ರಿ, 4G ಸೈನ್ಸ್ ಅದನ್ನಾದ್ರೂ ನೀವು ನೋಡ್ಕೊಡ್ರಿ. ಯಾವ್ದು ಬೇಕಾದ್ ನೋಡ್ರಿ ಹೆಲ್ಪ್ ಆಗ್ತದೆ ನಿಮ್ಗೆ. ಸೈನ್ಸ್ ಸ್ವಲ್ಪ ಡೆಪ್ತ್ ಕೇಳತ್ತಾರೆ. ಸ್ವಲ್ಪ ಡೆಪ್ತ್ ಓದ್ಕೊಡ್ರಿ. ನಿಮಗೆ ಬೇಸಿಕ್ ಬೆಳಕು ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು, ಸೆಲ್ವಾಲ ಇದ್ರ ಬಗ್ಗೆ ಎಲ್ಲ ನಾಲೆಜ್ ಬೇಕಾಗ್ತದೆ ಸ್ನೇಹಿತರೆ. GKದಾಗ ಈ ರೀತಿ ಕ್ವಶನ್ ಕೇಳ್ತಾರೆ. ಪ್ರೆಸಿಡೆಂಟು ಇಂಥ ಲಾರ್ಜೆಸ್ಟು ಇಂದ್ರ ವಿಸ್ತೀರ್ಣದಾಗ ಯಾವ್ದು ದೊಡ್ಡದು, ಇಂಥ ಆಥರ್ಸು, ಈ ರೀತಿಯಾಗಿ ಸ್ವಲ್ಪ ಕ್ವಶನ್ ಆಗ್ತಾವೆ. ಯಾರ್ಯಾರು GK ಕ್ಲಾಸ್ ಏನು ನಾವು SSC ಮುಗಿಸ್ಕೊಟ್ಟಿವಿ ನೋಡ್ರಿ ಒಂದು 4 ಕ್ಲಾಸ, ಅದನ್ನು ಸ್ವಲ್ಪ ನೋಡ್ಕೊಡ್ರಿ. ಇಲ್ಲಾಂದ್ರೆ ಹೆಚ್ಚಿನ ಕ್ಲಾಸ್ಗಳು ನೀವು ನೋಡ್ಕೋಬೇಕಾಗ್ತದೆ. ಇತ್ತೀಚೆಗೆ ಹೆಚ್ಚು ಕ್ವಶನ್ ಕೇಳ್ತಾನೆ. ಒಂದು ಪ್ರೆಸಿಡೆಂಟನ್ನು ನೋಡ್ಕೊಳ್ಬೇಕಾಗ್ತದೆ, ಲಾರ್ಜೆಸ್ಟ್ ನೋಡ್ಕೋಬೇಕಾಗ್ತದೆ. 2011 ಬಗ್ಗೆ ಏನು ಸೆನ್ಸಸ್ ಐತಿ ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿರಿ, ನಿಮಗೆ GK ಕವರ್ ಆಗ್ತದೆ. ಓಕೆ, ಅದಾದ ನಂತರ ಮುಂದುವರೆದ ಸ್ನೇಹಿತರೆ ಮ್ಯಾಥ್ಸ್ ಈ ರೀತಿಯಾಗಿ ಕ್ಲಾಸ್ಗಳು ಬರ್ತಾವೆ. ಈ ರೀತಿಯಾಗಿ ಕ್ಲಾಸ್ಗಳು ಇವತ್ತು ನೀವು ನೋಡ್ಕೊಡ್ರಿ. ನಿಮಗೆ ಈ PDF ಮಾತ್ರ ನಮ್ಮ ಟೆಲಿಗ್ರಾಮು ಮತ್ತು ನನ್ನ ವಾಟ್ಸಪ್ ಗ್ರೂಪ್ನಲ್ಲಿ ನಾನು ಹಾಕಿರ್ತೀನಿ, ಅಲ್ಲಿ ಹೋಗಿ ನೋಡ್ಕೊಡ್ರಿ. ಮ್ಯಾಥ್ಸ್ ಆಗಿರೋ ಇಂಥ ಸೈನ್ಸ್ ಈ ರೀತಿಯಾಗಿ ಕ್ವಶನ್ ಬರ್ತಾವೆ. ಡೆಪ್ತ್ ಬಂದರೆ ಸ್ವಲ್ಪ ಹಾರ್ಟು, ಹ್ಯೂಮನ್ ಬಾಡಿ, ಬ್ರೈನು ಮತ್ತು ಪ್ಲ್ಯಾಂಟ್ಸು ಇದ್ರ ಬಗ್ಗೆ ಕ್ವಶನ್ ಆಗ್ತದೆ. ಇವತ್ತು ಸ್ವಲ್ಪ ನೀವು ನೋಡ್ಕೊಳ್ರಿ. ಯಾರ್ಯಾರು ಬೆಸ್ಟ್ ಅದಾರ ನೋಡ್ಕೊಳ್ರಿ. ಅದಾದ ನಂತರ ಇನ್ನು ಯೂಟ್ಯೂಬ್ನೆಲ್ಲ ಅಗ್ನಿವೀರ ಸರಣಿಗಳು ಸಹ ಶುರು ಆಗ್ತಾವೆ. ಯಾರು ಚಲೋ ಕೊಡ್ತಾರೆ ಅವ್ರು ನೋಡ್ಕೊಡ್ರಿ. ಮತ್ತು ಯಾವ ಕ್ಲಾಸಸ್ಗಳು ಬೆಸ್ಟ್ ಅದಾವ ಅವತ್ತೂ ಸಹ ನೀವೇನು ಮಾಡಿರಿ ಕಮೆಂಟ್ ಹಾಕ್ರಿ. ಅವ್ರ ಬಗ್ಗೆನೂ ಒಂದು ವಿಡಿಯೋ ಮಾಡಿಕೊಡೋಣ ಸ್ನೇಹಿತರೆ. ಒಟ್ಟು ಎಲ್ಲ ಹುಡುಗರು ಬೆಳಿಬೇಕು ಅನ್ನೋ ಉದ್ದೇಶ ಬೆಳೆಸ್ಬಿಡೋಣ್ರಿ. ರೀಸನಿಂಗ್ ಈ ರೀತಿಯಾಗಿ ಕ್ವಶನ್ ಆಗ್ತಾವೆ. ಇದನ್ನು ಸಹ ನೀವು ನೋಡ್ಕೊಡ್ರಿ. ಈ ರೀತಿಯಾದ ಎಲ್ಲ ರೀಸನಿಂಗ್ ನೀವು ಎಲ್ಲಿ ಸಿಗ್ತಾವೆ ಅಂತ ನಮ್ಮ ಐಜಿ ಸರ್ ಕ್ಲಾಸಸ್ ಸಿಗ್ತಾವೆ, ನೋಡ್ಕೊಳ್ರಿ. ನೆಕ್ಸ್ಟ್ ಸ್ನೇಹಿತರ ಫೆಬ್ರವರಿ 15ಕ್ಕೆ ನೀವು ಎನಿ ಕಂಡೀಷನ್ ಪ್ರಿಪ್ರೇಷನ್ ಶುರು ಮಾಡಬೇಕಾಗ್ತದೆ. ಟೈಮ್ ಅಗದಿ ಕಡಿಮೆ ಇರ್ತದೆ. ಒನ್ಲಿ 2 ತಿಂಗಳು ನಿಮಗೆ ಸಿಗ್ತದೆ. 2 ತಿಂಗಳಾಗ ಕಾಂಜಾ ಮೇಜು ಓದ ನಡಲ್ಲ. ಡೆಪ್ತ್ ಪ್ರಿಪ್ರೇಷನ್ ಕೊಡ್ರಿ. ಒಂದು ಜಾಗದಾಗ ಕೂತಲ್ಲಿ ನಿಧಾನವಾಗಿ ಕೂತು ಓದ್ರಿ. ಓಕೆ, ಈಗ ಯೂಟ್ಯೂಬ್ನಾಗ ಸಮುದ್ರ ನಾಲೆಜ್ ಬರ್ತೈತಿ. ಸಮುದ್ರದ 1-2 ಬಾಟ್ಲ ಕೊಡ್ಕೊಳ್ರಿ. ಒಂದು ಜಾಬ್ ತೊಗೊಂಡು ಹೋಗಿಬಿಡ್ರಿ. ಓಕೆ, ಫೆಬ್ರವರಿ 15 ನೀವು ಎನಿ ಕಂಡೀಷನ್ ಪ್ರಿಪ್ರೇಷನ್ ಶುರು ಮಾಡಬೇಕು. ನಿಮಗೆಲ್ಲ ಬುಕ್ಕು ಕಲೆಕ್ಟ್ ಮಾಡ್ಕೊಂಡಿರ್ತೀರಿ. ಮತ್ತೇನಾಗಿರ್ತದೆ ಅಪ್ಲಿಕೇಶನ್ ಹಾಕಿರ್ತೀರಿ. ಅದಂತ ಟೈಮ್ ಶಾರ್ಟ್ ಇರ್ತದೆ. 2 ತಿಂಗಳದಾಗ ನೀವು ಪ್ರಿಪ್ರೇಷನ್ ಶುರು ಮಾಡ್ಕೊಂಡು ಬಿಟ್ಬಿಡ. ನೆಕ್ಸ್ಟ್ ಸ್ನೇಹಿತರ ಮಾರ್ಚ್ ಒಳಗೆ ನಿಮ್ಮ ಪ್ರಿಪ್ರೇಷನ್ ಕಂಪ್ಲೀಟ್ ಆಗಬೇಕಾ. ಯಾಕಂದ್ರೆ ಏನಾಗಿರ್ಬೇಕು ಅವಾಗ ಸ್ವಲ್ಪ ನಾಲೆಜ್ ಇದ್ರೆ ಸಾಕು. ಭಾಳ ನಾಲೆಜ್ ಇದಕ್ಕೆ ಹತ್ತಂಗಿಲ್ಲ. ಆ ನಾಲೆಜ್ ನಾವು ತೊಗೊಂಡಿರ್ಬೇಕಾಗ್ತದೆ. ಅದಾಂತರ 15 ಮಾರ್ಚ್
ಅಟೆಂಡ್ ದ ಟೆಸ್ಟ್ ಸೀರೀಸ್ ಮಾಡಿಕೊಡ್ರಿ. ಟೆಸ್ಟ್ ಸೀರೀಸ್ ಎಷ್ಟು ಬರಿತೀರಿ ಅಷ್ಟು ಪರ್ಫೆಕ್ಟ್ ಆಗ್ತಾರೆ. ನಿಮಗೆ ಟೆಸ್ಟ್ ಸೀರೀಸ್ನಾಗ ಗೊತ್ತಾಗ್ತದೆ ಎಲ್ಲಿನ ತಪ್ಪು ಮಾಡಕತ್ತೀನಿ. ಆ ತಪ್ಪುಗಳನ್ನು ತಿದ್ದುಕೊಂಡು ಫೋಕಸ್ ದಿಸ್ ಪಾಯಿಂಟ್ ಮತ್ತು ರಿವಿಷನ್ ಮಾಡ್ಕೊಳ್ರಿ. ಇಲ್ಲಿ ನೀವು ರಿವಿಷನ್ ಮಾಡ್ಕೊಡ್ರಿ ಸ್ನೇಹಿತರೆ. ಅದಾದ ಟೈಮ್ ಕೆಲವೊಬ್ರದ್ದು ಏನಾಗ್ತದೆ, ಇದು ಏಪ್ರಿಲ್ 1 ಬರೆದ್ಬಿಟ್ಟು ಮೇ 1ಕ್ಕೆ ಬಂದಿರ್ತದೆ. ಅವ್ರಿಗೆ ಹೆಚ್ಚಿನ ಸಮಯ ಸಿಗ್ತದೆ. ಕ್ವಶನ್ ಪೇಪರ್ ಬಿಡಿಸ್ತಿರ್ತಾರೆ, ಎಲ್ಲಿ ಕ್ವಶನ್ ತೆಗಿತಾರೆ ಅದನ್ನು ಸ್ವಲ್ಪ ನೀವು ನೋಡೋಕೆ ಚಾನ್ಸ್ ಸಿಗ್ತದೆ, ನೋಡ್ಕೊಡ್ರಿ. ಏನಾಗ್ತದೆ, ನೀವು ಏಪ್ರಿಲು ಅಥವಾ ಮೇಗೆ ಹೋಗಿ ಅಟೆಂಡ್ ಮಾಡಬೇಕಾಗ್ತದೆ ಎಕ್ಸಾಮ. ಒಂದು ಅಡ್ಮಿಟ್ ಕಾರ್ಡ್ ತೊಗೊಂಡು ಹೋಗ್ಬೇಕಾಗ್ತದೆ. ಅದು ಬೆಸ್ಟ್ ಕ್ವಾಲಿಟಿ ಇರಬೇಕು. ಸ್ಕ್ಯಾನರ್ ಇರ್ತದೆ, ಅದು ಸ್ಕ್ಯಾನ್ ಆಗಬೇಕು. ಅಂದರೆ ಎನಿ ಒನ್ ID ಕಾರ್ಡ್, ಇಟ್ ಮೀನ್ಸ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಈ ರೀತಿಯಾಗಿ ಯಾವುದೋ ಮತ್ತು 2 ಫೋಟೋಗಳು ಒಯ್ಬೇಕಾಗ್ತದೆ. ಏಪ್ರಿಲ್ 1 ಅಂತ ಹೇಳತ್ತಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ನಾ ಒಂದು ಟೈಮ್ ಟೇಬಲ್ ಹಾಕಿ ರೀ. ಅದಾದ ನಂತರ ನಿಮ್ಮದು ರಿಸಲ್ಟ್ ಯಾವಾಗ ಬರ್ತದೆ ಅಂದ್ರೆ ಜೂನ್ ಜುಲೈ ಒಳಗೆ ರಿಸಲ್ಟ್ ಬರ್ತದೆ. ಎಷ್ಟು ಲೇಟ್ ಅನ್ಕಾಗಲ್ಲ, ಇದಕ್ಕಿಂತ ಬೇಗ ಬರ್ತದೆ. ಇಂಥ ರ್ಯಾಲಿ ಸ್ಟಾರ್ಟ್ ಆಗ್ತಾವೆ. ಮೊದಲನೇದು ಯಾವ್ದು ಮಂಗಳೂರು ಯಾವ್ದವ್ರಿಗೆ ಇರ್ತದೆ ರ್ಯಾಲಿ. ಮಂಗಳೂರು ಯಾವ್ದವ್ರಿಗೆ ಟೈಮ್ ಸಿಗಂಗಿಲ್ಲ. ಬಟ್ ನೀವು ಓದ್ಕೋತ ಎರಡೂ ಇರಬೇಕು. ಓಟ ಪ್ಲಸ್ ಓದು ಎರಡೂ ಇದ್ದಾಗ ನೀವೇನಾಗ್ತೀರಿ, ಸಕ್ಸಸ್ ಆಗ್ತೀರಿ ಸ್ನೇಹಿತರೆ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ. ಬಟ್ ನಿಮಗೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ನಿಮ್ಮ ರ್ಯಾಲಿ ಅಷ್ಟೊಂದು ಹಾರ್ಡ್ ನಡೆಯಂಗಿಲ್ಲ. ನಮ್ಮ ಬೆಳಗಾವಿ ಅವ್ರದಷ್ಟ ಸ್ವಲ್ಪ ಈಜಿ ಆಗ್ತದೆ. ಬಟ್ ನೀವು ಎಕ್ಸಾಮ್ದಲ್ಲಿ ಹೆಚ್ಚಿನ ಅಂಕಗಳು ಪಡ್ಕೋಬೇಕಾಗ್ತದೆ. ನಿಮ್ಮದು ನಾಲೆಜ್ ಬೇಸ್ಡ್ ಇದ್ರೆ, ನಮ್ಮದು ಬಾಡಿ ಬೇಸ್ಡ್ ರ್ಯಾಲಿ ಇರ್ತದೆ. ನೀವು ನಾಲೆಜ್ ಒಳಗೆ ಭಾಳ ಚೆನ್ನಾಗಿರ್ಬೋದು. ಬಟ್ ನಮ್ಮ ಆರ್ಮಿ ರ್ಯಾಲಿ ಒಳಗೆ ಬೆಳಗಾವಿ ಅವ್ರದ್ರ ಸಂಗಟ ಓಡಕ್ಕೆ ಆಗೋದಿಲ್ಲ. ಇಷ್ಟು ಹೇಳ್ತೀನಿ ರೀ. ಅಟ್ ಮಾಡಿ ತಿಳ್ಕೊರಿ. ನೀವು ಮಾತ್ರ ಎಕ್ಸಾಮ್ ಒಳಗೆ ಹೆಚ್ಚಿನ ಅಂಕಗಳನ್ನ ತಗೋಬೇಕಾಗ್ತದೆ. ಮಂಗಳೂರದವರು, ನಮ್ಮ ಬೆಳಗಾಮದವ್ರು ಸ್ವಲ್ಪ ಕಡಿಮೆ ತೊಗೊಂಡು ಫಿಸಿಕಲ್ ಮತ್ತು ಫುಲ್ ಹಾರ್ಡ್ ಇರಬೇಕಾಗ್ತದೆ. ನೆಕ್ಸ್ಟ್ ಸ್ನೇಹಿತರೆ, ನಮ್ಮದು ನವೆಂಬರು ಮತ್ತು ಡಿಸೆಂಬರ್ ಒಳಗೆ ಏನಿರ್ತದೆ ಬೆಳಗಾವಿ ರ್ಯಾಲಿ ಇರ್ತದೆ. ಮಂಗಳೂರದು ಮುಗಿಸಿ ಇವ್ರದ್ದೆಲ್ಲ ಮಂಗಳೂರವ್ರದ್ದು ಮುಗಿಸಿ ಅವ್ರದ್ದು ಶಾರ್ಟ್ ಲಿಸ್ಟ್ ಬಂದು ಅವ್ರು ಸೆಲೆಕ್ಟ್ ಆದ ನಂತರ ಅವ್ರು ಸೆಕೆಂಡ್ ಲಿಸ್ಟ್ ಬಿಡ್ತಾರೆ. ಬಟ್ ನಮ್ಮಲ್ಲಿ ಬಿಡಂಗಿಲ್ಲ. ಯಾಕಂದ್ರೆ ನಮ್ಮ ಹುಡುಗರು ಬಟ್ಟೆ ಯಾವುದು ಮಿಸ್ ಮಾಡಂಗಿಲ್ಲ, ಎಲ್ಲರೂ ರ್ಯಾಲಿ ಹೋಗ್ತಾರೆ. ನಮ್ಮಲ್ಲಿ ಬೆಳಗಾವಿ ಅವ್ರದ್ದು ಹೆಂಗತ್ರ, ಅವ್ರು TC ಕಟ್ಟು ರೆಸ್ಪೆಕ್ಟ್ ಕೊಡ್ತಾರೆ. ಇಲ್ಲಿ ಗೊತ್ತಾರೆ, ಆರ್ಮಿ ಅವ್ರಿಗೆ ಮಾತ್ರ ಕಾಲ ಬೀಳ್ತಾರೆ. ಅವ್ರು DC ಕಟ್ಟು ರೆಸ್ಪೆಕ್ಟ್ ಕೊಡ್ತಾರೆ. ಇಲ್ಲಿ ಗೊತ್ತಾರೆ, ಆರ್ಮಿ ಅವ್ರು ಮಾತ್ರ ಕಾಲು ಬಿದ್ದು ನೀರು ಕುಡಿತಾರೆ. ಇಷ್ಟು ಬೆಳಗಾವಿ ಅವರ ಪವರ್ ಐತ್ರಿ. ಸ್ನೇಹಿತರೆ, ಯಾರ್ಯಾರು ಅಗ್ನಿವೀರ್ 2025 ಒಳಗೆ ಆಸೆ ಇಟ್ಕೊಂಡು ಹೊಂಟ್ರಿ ಅವರೆಲ್ಲರಿಗೂ ಈ ಯೂಟ್ಯೂಬ್ ಚಾನಲ್ ಮತ್ತು ವೈಯಕ್ತಿಕ ನನ್ನ ಪರವಾಗಿ ಆಲ್ ದ ಬೆಸ್ಟ್. ನಮ್ಮ ದೇಶ ಸೇವೆ ಮಾಡಕ್ಕೆ ಹೊಂಟ್ರಿ, ಅದರಿಂದ ಆಲ್ ದ ಬೆಸ್ಟ್ ಸ್ನೇಹಿತರೆ. ಇದು ಈ 2025 ಅಗ್ನಿವೀರ್ ಡೀಟೇಲ್ಸ್ ಐತಿ. ನೋಟಿಫಿಕೇಶನ್ ಬಂದ ತಕ್ಷಣ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಾನು ನಿಮ್ಗೊಂದು ಅದೇನು ಮ್ಯಾಪ್ ಹಾಕಿಕೊಡ್ತೀನಿ. ಆ ಮ್ಯಾಪ್ ಪ್ರಕಾರ ನೀವು ಫಾಲೋ ಮಾಡ್ಕೊಂಡು ಹೋಗಿದ್ದೆ ಅಲ್ಲಿ ಸಕ್ಸಸ್ ಮಾತ್ರ 100% ಆಗ್ತದೆ. ಅದಾಂತರ ಮತ್ತೆ ಏನೇನು ಮಾಡಬೇಕು, ಹೇಗೆ ಮಾಡಬೇಕು, ಎಕ್ಸಾಮ್ ಬಂದ ತಕ್ಷಣ ಕ್ಲಾಸ್ಗಳನ್ನ ಮಾಡಿಕೊಡೋಣ. ನಮ್ಮ 5 ಸರ್ಗೂ ಸಹ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ, ಸರ್ ಕ್ಲಾಸ್ ಮಾಡಿರಿ ಅಂತ. ಅವ್ರು ಮಾತ್ರ 100% ಮಾಡಿಕೊಡ್ತಾರೆ ಸ್ನೇಹಿತರೆ. ಇಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ಟೋಟಲ್ ಬೆಟ್ಟಕನ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಬೈ ಬಾಯ್. ಇಷ್ಟ ಆದ್ರೆ ಶೇರ್ ಮಾಡಬೇಕಾ, ಲೈಕ್ ಮಾಡಬೇಕಾ, ಕಮೆಂಟ್ ಹಾಕ್ರಿ. ನೆಕ್ಸ್ಟ್ ವಿಡಿಯೋಲಿ ಖಂಡಿತ ಬೆಟ್ಟಕನ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಬೈ ಬಾಯ್.